ದ್ವಿಜತ್ವमुपगम्य मुमोचानन्दम् तद्वीक्ष्य कृष्णमभियान्तम् आक्षिप्त इत्यमुना अन्यच्छरासनवरं प्रतिगृह्य अयान्तमीक्ष्य भगवन्तमनन्तशक्तिं वेदीश ಮುಂದೆ ಈಗ ಅನ್ಯच्छरासनवरं प्रतिगृह्य कोपसंरक्तनेत्रम् अभियान्तम् उदीक्ष्य कृष्णः भुजातिराचवदकाङ्क्षिणम् उग्रवेगं मार्गरथं प्रतिजयौ परमो रथेन. ಯಾವಾಗ ಜರಾಸಂಧ ಉಗ್ರಸೇನನ ಕೃಷ್ಣ ಕಳಿಸಿಬಿಟ್ಟ ಅಂತೇಳಿ ಬಹಳ ಆಕ್ಷೇಪ ಮಾಡಿ ಕೊನೆಗೆ ಅವನು ದೊಡ್ಡ ಒಂದು ಬಾಣವನ್ನು ಹೊಡಲಿಕ್ಕೆ ಅಂತ ಹೊರಟಾಗ ಕೃಷ್ಣ ತಾನು ರಥದ ಮೂಲಕ ಅಡ್ಡ ಬಂದ. ಆಯಾಂತಮೀಕ್ಷ ಭಗವಂತಮನಂತ ಶಕ್ತಿಂ ಚೇದೀಶ ಪೌಂಡ್ರಮುಖ ರಾಜಗಣೈಃ ಸಮೇತಃ ನಾನಾವಿಧಾಸ್ತ್ರವರ ಶಸ್ತ್ರಗಣೈಃ ವವರ್ಷ ಮೇರುಂ ಯಥಾ ಘನ ಉದೀರ್ಣರವೋ ಜಲೌಘೈಃ. ಆಯಾಂತಂ ಈಕ್ಷಾ ಭಗವಂತಂ ಅನಂತಶಕ್ತಿಂ ಚೇದೀಶ ಪೌಂಡ್ರಮುಖ ರಾಜಗಣೈಃ ಸಮೇತಃ ನಾನಾವಿಧ ಅಸ್ತ್ರ ವರ ಶಸ್ತ್ರಗಣೈಃ ವವರ್ಷ ಮೇರುಂ ಯಥಾ ಘನಃ ಉದೀರ್ಣರವಃ ಜಲೌಘೈಃ. ಆಯಾಂತಮೀಕ್ಷ ಭಗವಂತಂ ಬರ್ತಾ ಇರ್ತಕ್ಕಂಥ ಕೃಷ್ಣನ ನೋಡ್ದ. ಅನಂತ ಶಕ್ತಿಂ ಅನಂತ ಶಕ್ತಿಯಾದ ಕೃಷ್ಣನ ನೋಡ್ದ. ಚೇದೀಶ ಪೌಂಡ್ರಮುಖ ರಾಜಗಣೈಃ ಸಮೇತಃ ಆಗ ಜರಾಸಂಧ ಚೇದೀಶ ಶಿಶುಪಾಲ ಪೌಂಡ್ರಕ ವಾಸುದೇವ ಕಾಶಿರಾಜ ಮುಖ ಮೊದಲಾದಂತಹ ರಾಜಗಣೈಹಿ ರಾಜರ ಗುಂಪುಗಳಿಂದ ಕೂಡಿದವನಾಗಿ ರಾಜೈಹಿ ಅಲ್ಲ ಹೇಳಿದ್ರು ರಾಜಭಿ ಅಂತ ಹೇಳಿದರೆ ರಾಜಗಣೈಹಿ ಅಂತ ಹೇಳಿದ್ದಾರೆ ರಾಜರ ಗುಂಪುಗಳು. ರಾಜ ಸೈನ್ಯ ಸಮೇತ ಬಂದರೆ ಅವನು ರಾಜರ ಸಮೇತ ಬಂದಿದ್ದಾನೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವನು ಪ್ರಭಾವ ಇದ್ದಾಗ ಜರಾಸಂಧನ ಆ ರಾಜರ ಸಮೂಹದಿಂದ ಬಂದಿದ್ದಾನೆ. ಅದು ಮಾಡಿದ್ದಾನೆ ಬೆಟಾಲಿಯನ್ ಕ್ರಿಯೇಟ್ ಮಾಡಿದ ಎಲ್ಲರನ್ನ ಕೃಷ್ಣನ ದ್ವೇಷಗಳ ಗುಂಪೆಲ್ಲ ಒಂದ್ ಕಡೆ ಮಾಡಿಕೊಂಡ. ಜನ ಜಾಸ್ತಿ ಆಯ್ತು. ಕೃಷ್ಣನ ಭಕ್ತರನ್ನು ಹೇಳ್ಕೊಂಡ ಕೊನೆಗೆ ಹೆದರಿಸಿದ. ಬರೆದು ಅವರೆಲ್ಲ ನ್ಯಾಚುರಲ್ ಆಗೇ ಬಂದರು. ಇವರು ಹೆದರಿಕೆಯಿಂದ ಬೆದರಿಕೆಸಕ್ಕೆ ಬಂದರು. ನಾನಾ ವಿಧ ಅಸ್ತ್ರವರ ಶಾಸ್ತ್ರ ಗಣೈಹಿ ಒಂದ್ ಕಡೆಗೆ ಅಂತ ರಾಜರುಗಳ ಗುಂಪು, ಇನ್ನೊಂದು ಕಡೆಗೆ ನಾನಾ ವಿಧವಾದ ಅಸ್ತ್ರವರ ಶಸ್ತ್ರಗಣೈಹಿ ಶ್ರೇಷ್ಠವಾದ ಅಸ್ತ್ರಗಳು ಮತ್ತು ಶಸ್ತ್ರಗಣಗಳು ಅವುಗಳ ಸಮೇತ ಮೇರುಂ ಯಥಾ ಘನ ಉದೀರ್ಣರವೋ ಜಲೌಘೈಹಿ. ಹೇಗಾಯಿತು ಕೃಷ್ಣನ ಮೇಲೆ ಅವನು ಬಾಣಗಳನ್ನು ಸುರಿಸಿದ್ದು ಅಂದ್ರೆ ಮೇರು ಪರ್ವತದ ಮೇಲೆ ಮಳೆ ಸುರಿಸಿದಾಗಿತ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕಲ್ ಮೇಲೆ ಸುರಿಸಿದ್ರೆ ಏನಾಗೋದಿಲ್ಲ, ಗೋರ್ಕಲ್ಲ ಮೇಲೆ ಮಳೆ ಸುರಿದೆ ಅಂತ ಹೇಳ್ತಾರೆ. ಮೇರು ಪರ್ವತ ಅದು ಹೈಯೆಸ್ಟ್ ಸ್ಪಿರಿಚುವಲ್ ಮೌಂಟೇನ್. ಅದು ಅದ್ರ ಮೇಲೆ ಬಳಸು ಏನಾಗುತ್ತೆ, ಕೃಷ್ಣನ ಮೇಲೆ ಬಾಣ ಬಳಸು ಏನಾಗುತ್ತೆ, ಏನೂ ಆಗಲಿಲ್ಲ ಅಂತ ಹೇಳೋದಕ್ಕೆ ಅತಿ ಶ್ರೇಷ್ಠ ದೃಷ್ಟಾಂತವನ್ನು ಕೊಟ್ಟರು. ಏನೋ ಹೌದು, ಇನ್ನು ದೃಢಭಕ್ತಿ ಇರಲಿಲ್ಲ. ಅಂದ್ರೆ ದೇವರಲ್ಲಿ ಭಕ್ತಿ ಇತ್ತು, ಕೃಷ್ಣನೇ ದೇವರು ಅಂತ ಇನ್ನು ಕನ್ಫರ್ಮ್ ಆಗ್ಬೇಕಿತ್ತು. ದೇವರೆಲ್ಲ ಪರಮ ಆಸ್ತಿಕರು, ದೇವ್ರ ಪೂಜೆ ಎಲ್ಲ ಇತ್ತು ಅವರಿಗೆ. ಕೃಷ್ಣನೇ ದೇವರು ಅಂತ ಗೊತ್ತಾಗ್ಬೇಕು. ವಾಯುದೇವರು ಜೀವೋತ್ತವರು ಅಂತ ಗೊತ್ತಿದ್ರು ಕೂಡ ಆಚಾರ್ಯರ ಬಗ್ಗೆ ಇವರೊಬ್ಬ ಆಚಾರ್ಯರು ಅಂತ ತಿಳ್ಕೊಂಡು ಆಮೇಲೆ ತಿರುಗು ಪಂಡಿತ ಆಚಾರ್ಯ ಅಂತವ್ರು ಬದಲಾದ್ರಲ್ಲ ಹಾಗೆ. ಅವ್ರು ವಾಯುದೇವರ ಭಕ್ತರೇ ಎಲ್ಲ ಇದ್ದಿದ್ದವರೇನೆ. ಅದು ಇವ್ರನ್ನ ಅವರನ್ನು ತಿಳ್ಕೊಬೇಕಾಗಿತ್ತು. ಅದು ಬಂತ ಪ್ರಸಂಗ ಬಂತು. ನಾನಾ ವಿಧ ಅಸ್ತ್ರ ವರಶಸ್ತ್ರ ಗಣೈರ್ವವರ್ಷ ಮೇರುಂ ಯಥಾ ಘನ ಉದೀರ್ಣರವ ಪೂರ್ಣವಾದ ಧ್ವನಿ ಅಂದ್ರೆ ಗುಡುಗುಗಳು. ಈ ಶಬ್ದ ಸಿಂಹನಾದಾದಿಗಳ ಹಾಗೆ ಹೊಡೆದು ಗುಡುಗು ಮಿಂಚು ಬಂದ ಹಾಗೆ ಅಷ್ಟೆಲ್ಲ ಮಾಡಿಕೊಂಡು ಸುರಿಸಿದ. ಅದೆಲ್ಲ ವ್ಯರ್ಥ ಅಂತ ಹೇಳೋದಕ್ಕೋಸ್ಕರ ದೃಷ್ಟಾಂತ ಕೊಟ್ಟರು. ಮೇರುಂ ಯಥಾ ಘನ ಉದೀರ್ಣರವೈಹಿ ಜಲೌಘೈಹಿ. ಉದೀರ್ಣರವ ಇದು ಶರೌಘ, ಅದು ಜಲೌಘ. ಬಾಣಗಳ ಮಳೆ, ಅದು ಜಲದ ಮಳೆ, ಏನೂ ಆಗೋದಿಲ್ಲ ತಿಳಿಸಿದೆ. ಶಸ್ತ್ರಾಸ್ತ್ರ ವೃಷ್ಟಿ ಪವಿತೋ ಭಗವಾನ್ ವಿವೃಶ್ಯ ಶಾನ್ಗೋತ್ಥ ಸಾಯಕ ಗಣೈಃ ವಿರಥಾಶ್ವಸೂತಂ ಚಕ್ರೇ ನಿರಾಯುಧಮಸೌ ಮಗಧೇಂದ್ರಮಾಶು ಛಿನ್ನಾತಪತ್ರವರಕೇತು ಅಚಿಂತ್ಯ ಶಕ್ತಿ. ಇಷ್ಟೆಲ್ಲ ಕಟ್ಕೊಂಡು ಅವನು ಬಂದರೆ ಕೃಷ್ಣ ಮಾಡಿದ್ದೇನು? ತೇನ ನೈನಂ ಶಸ್ತ್ರಾಸ್ತ್ರ ವೃಷ್ಟಿಂ ಅಭಿತಃ ಭಗವಾನ್ ವಿವೃಶ್ಯ ಶಾರ್ಗೋತ್ಥ ಸಾಯಕ ಗಣೈಃ ವಿರಥಾಶ್ವಸೂತಂ ಚಕ್ರೇ ನಿರಾಯುಧಂ ಅಸೌ ಮಗಧೇಂದ್ರಂ ಆಶು ಛಿನ್ನಾತಪತ್ರವರಕೇತುಂ ಅಚಿಂತ್ಯ ಶಕ್ತಿ. ಅಚಿಂತ್ಯ ಶಕ್ತಿಯಾದ ಕೃಷ್ಣ ಶಸ್ತ್ರಾಸ್ತ್ರ ವೃಷ್ಟಿಂ ಅಭಿತಃ ಭಗವಾನ್ ವಿವೃಶ್ಯ
ಅವನು ಬಿಟ್ಟಂಥ ಶಸ್ತ್ರಾಸ್ತ್ರಗಳ ವೃಷ್ಟಿಯನ್ನು ಎಲ್ಲ ಕಡೆಯಿಂದ ಬಿಟ್ಟಂಥವುಗಳನ್ನು ಎಲ್ಲ ಕಡೆಯಿಂದ ಕೂಡ ತುಂಡು ಮಾಡಿ ಹಾಕಿದ. ಶಾರ್ಂಗೋತ್ಥ ಸಾಯಕ ಗಣೈಹಿ, ತಾನೇನು ಮಾಡಿದ ಕೃಷ್ಣ, ತಾನೂ ಬಾಣಗಳನ್ನು ಬಿಟ್ಟ. ಕೃಷ್ಣನ ಸದಸ್ಯ ಯಾವುದು? ಶಾರ್ಂಗ. ಶಾರ್ಂಗೋತ್ಥ ಸಾಯಕ ಗಣೈಹಿ ವಿರಥಾಶ್ವಸೂತಂ ಚಕ್ರೆ, ಅವನ ರಥ ಅಶ್ವ ಸೂತ ಎಲ್ಲ ಹೋದ, ಆ ರೀತಿ ಹೊಡೆದು ಹಾಕಿದ. ನಿರಾಯುಧಂ, ನಿರಾಯುಧನನ್ನಾಗಿ ಮಾಡಿದ. ಅಸೌ ಮಗಧೇಂದ್ರ ಮಾಶು, ಇಷ್ಟೆಲ್ಲ ಮಾಡಿದ್ದೆಲ್ಲ ಒಂದು ಆಶು, ಅಷ್ಟು ನೋಡೋದಕ್ಕೆ ಕಥೆಯಲ್ಲಿ ಮುಗಿದೋದು, ಆ ಸ್ಥಿತಿ ಬಂದವನು. ಚಿನ್ನಾತ ಪತ್ರ ವರಕೇತು, ಜೊತೆಗೆ ಚಿನ್ನ ಆತಪತ್ರ ವರಕೇತು, ಅವನ ಧ್ವಜ ಛತ್ರ ಎಲ್ಲ ಹೋಯಿತು. ಶ್ವೇತಛತ್ರ, ಆತಪತ್ರ ಅಂದ್ರೇನು ಛತ್ರ, ಕೇತು ಅಂದ್ರೆ ಧ್ವಜ, ಎಲ್ಲವನ್ನೂ ತುಂಡು ಮಾಡಿದ. ರಥ, ಸಾರಥಿ, ರಥ, ಕೇತು, ಗೀತು, ಕುದುರೆ ಗಿದ್ರೆ ಎಲ್ಲ ಹೋಯ್ತು ಅವನು. ಹೌದು. ಧ್ವಜ ಅಂದ್ರೆ ಬ್ಯಾನರ್ ಅಷ್ಟೇ. ಇವತ್ತೆಲ್ಲ ದೇಶದ ಧ್ವಜ, ರಾಷ್ಟ್ರ ಧ್ವಜ ಇರುತ್ತಲ್ಲ ಹಾಗೆ ಅಷ್ಟೇ. ಧ್ವಜ ಅವ್ರು ಯಾರು ಅಂತ ಗೊತ್ತಾಗ್ಲಿಕ್ಕೆ ಅಷ್ಟೇ. ಭೂಷಣ ಅಷ್ಟೇ, ಐಡೆಂಟಿಫಿಕೇಶನ್, ಯಾರಂತ ಗೊತ್ತಾಗ್ಬೇಕಲ್ಲ ಬಂದಿತ್ತು. ಈಗ ನೋಡಿದ್ರು ಇಂಥ ಧ್ವಜ ಇಂಥವ್ರು ಅಂತ, ಅವ್ರು ದೂರದಲ್ಲಿ ಅವ್ರು ಕಾಣೋದಿಲ್ಲ, ಧ್ವಜ ನೋಡಿ ತಿಳ್ಕೊತಿದ್ರು ಇವ್ರು ಬಂದ್ರು ಅಂತ. ಅದೇ ಗುರುತು ಅವ್ರಿಗೆ. ಕೃಷ್ಣ ಆಟ ಬಂದಲ್ಲ, ನಿನ್ನೆ ನೋಡ್ಲಿ ಕೇಳಿಸ್ಲಿಲ್ಲ ಅದು. ಕೃಷ್ಣ ಅಡ್ಡ ಬಂದ, ಇದ್ರ ಅರ್ಥ ಏನು? ಯಾರು ಭಕ್ತರನ್ನ, ಇದು ಬರೀ ಉಗ್ರಸೇನನ್ನು ಹೊಡ್ಲಿಕ್ಕೆ ಹೋದಾಗ ಅಡ್ಡ ಬಂದ ಅಲ್ಲ, ಭಕ್ತರ ಹಿಂಸೆ ಮಾಡ್ಲಿಕ್ಕೆ ಬಂದ ದೇವರು ಅಡ್ಡ ಬರ್ತಾನೆ ಅಂದ್ರೆ ಅದನ್ನ ಪರಿಹಾರ ಮಾಡ್ತಾನೆ ಅಂತ. ಭಯಕೃತ್ ಭಯ ನಾಶನಃ, ಭಯ ನಾಶ ಮಾಡ್ತಾನೆ ಅಂತ ತೋರಿಸಿದ. ಈಗ ಚಕ್ರೆ ಅವನ ವೃದ್ಧ ಉಗ್ರಸೇನ, ಇದು ವೃದ್ಧರು ಅಂದ್ರೆ ಏನು? ಭಕ್ತಿ ವೃದ್ಧ, ಜ್ಞಾನ ವೃದ್ಧರಾದ ಭಕ್ತರನ್ನ ಕಾಪಾಡ್ತಾನೆ ಅಂತ. ಅವ್ರು ಬದುಕು ಭಕ್ತರು ಕಾಪಾಡ್ತಾನೆ ಅಂತಲ್ಲ, ಗೊತ್ತಾಯ್ತಾ? ಇನ್ನೊಂದರ್ಥ, ಬದುಕಾದ್ರೆ ಕೈಲಾಗದವನು ಅಶಕ್ತರಾದ ಭಕ್ತರನ್ನ ಕಾಪಾಡ್ತಾನೆ, ಎರಡರ್ಥ. ಜ್ಞಾನವೃದ್ಧಿ, ಭಕ್ತವೃದ್ಧಿ, ವೃದ್ಧ ಹೇಳ್ಬೇಕು. ಜ್ಞಾನವೃದ್ಧ ವಯೋವೃದ್ಧರು ಅಂತ ಹೇಳೋದೆಲ್ಲ ಹಾಗೆ. ಅಂತ ಭಕ್ತರನ್ನ ಪರಮಾತ್ಮ ಏನ್ ಮಾಡ್ತಾನೆ? ಜ್ಞಾನದಲ್ಲಿ ವೃದ್ಧಿ ಪಡೆದವರು, ನನಗಿಂತ ವೃದ್ಧರು ಅಂತ ಅರ್ಥ ಅಲ್ಲ, ಜ್ಞಾನದಲ್ಲಿ ಭಾರಿ ಪಕ್ವಜ್ಞಾನಿಗಳು ಅಂತ ತಾತ್ಪರ್ಯ. ಚಿನ್ನಾತ ಪಾತ್ರ, ಒಂದು ಮಾತಿದೆ, ವಯಸ್ಸಾಗ್ತಿರ್ಲಿಕ್ಕೆ ಏನಾಗುತ್ತೆ? ತಲೆ ಕೂದಲೆಲ್ಲ ಏನಾಗ್ಬಿಡುತ್ತೆ? ಬೆಳ್ಳಗಾಗುತ್ತೆ. ಸ್ವಾರಸ್ಯ ಏನು ಗೊತ್ತಾ? ಮನಸ್ಸು ಕೂಡ ಏನಾಗ್ಬೇಕು? ಅದರಿಂದ ಸ್ವಚ್ಛ ಆಗ್ಬೇಕು. ಯಾತಕ್ಕೆ? ಇದೇನಿಲ್ಲ, ಕಾಮಕ್ರೋಧ ಉಪಯೋಗ ಇಲ್ಲ ಈಗ ಸಮಯದಲ್ಲಿ ಎಲ್ಲ. ಏನೀಗ ಏನಿಟ್ಕೊಂಡ್ರು ವೇಸ್ಟ್, ಅದು ಬರೀ ಕ್ಲೀನ್ ಆಗ್ಬಿಡ್ತಾನೆ. ಸ್ವಲ್ಪ ವಯಸ್ಸಾಯ್ತು, ಇನ್ನೆಲ್ಲ ಯಾತಕ್ಕೆ ಗಲಾಟೆ ತಂಟೆ, ಯಾತಕ್ಕೆ? ಆ ಥರ ಭಾವನೆ ಬಂದು ಏನಾಗ್ತಾನ ಅವನು? ಒಂದು ರೀತಿ ಒಳ್ಳೆ ಸ್ವಭಾವ ಬರುತ್ತೆ, ಗೊತ್ತಾಯ್ತಾ? ಅದಕ್ಕೆ ತಲೆ ಬೆಳಗಾದವ್ರು ಕಂಡ್ರೆ ಯಾಕೆ ನಮಸ್ಕಾರ ಗೌರವ ಮಾಡ್ತಾರೆ ಅಂದ್ರೆ ಮನಸ್ಸು ಬೆಳಗಾಗಿರುತ್ತೆ ಅಂತೇಳಿ. ಮನಸ್ಸು ಅಷ್ಟೇ ಕಪ್ಪಿದ್ರೆ ಉಪಯೋಗ ಇಲ್ಲ. ಅದು ಮನಸ್ಸು, ಜ್ಞಾನ, ತಲೆಯೊಳಗಿರೋ ಜ್ಞಾನ ಎಲ್ಲ ಪಕ್ವಾಗ್ತಾ ಹೋಗುತ್ತೆ. ಜ್ಞಾನ ಮನಸ್ಸು ಪಕ್ವವಾಗಿ ಬಿಟ್ರೆ ಅದು ವಯಸ್ಸಾಗಿದೆ ಸರ್, ಅದಕ್ಕೆ ಗೌರವ. ಅವ್ರ ವಯಸ್ಸಿನ ಗೊತ್ತಾಗ್ಲಿಕ್ಕೆ ಏನು ಗುರುತು? ತಲೆ ಬೆಳಗಾಗಿರೋದು ಗುರುತು. ಏನು ಗುರುತು ಅಂದ್ರೆ ವೃದ್ಧರಾಗಿದ್ದಾರೆ ಇವರು, ನಮ್ಮಲ್ಲಿ ಏನು ಸುಳ್ಳು ಇಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ. ಯಾಕೆ? ಏನು ಮುಂದೆ ಪರ್ಪಸ್ ಇಲ್ಲ. ವಯಸ್ಸಾದ್ರಿಂದ ಅವ್ರು ಏನು ಸಾಧನೆ ಮಾಡೋಗಿಲ್ಲ, ಅದರಿಂದಾಗಿನೇ ನ್ಯಾಚುರಲ್ ಏನಾಗಿರ್ತಾನ ಅವನು? ವಿರಕ್ತನಾಗಿರ್ತಾನೆ. ಅದಕ್ಕೆ ಹಿಂದೆ ಎಲ್ಲಿ ಹೋಗ್ತಿದ್ರು? ಅನಪ್ರಸ್ತರಾಗ್ಬಿಡ್ತಾ ಇದ್ರು, ಪ್ರಸಂಗ ಇಲ್ಲ ಈಗ. ಆದ್ರಿಂದ ಜನ ಅವ್ರ ಮೇಲೆ ಡಿಪೆಂಡಬಲ್ ಆಗ್ತದೆ. ವಯಸ್ಸಾದ್ರೆ ಪಾಪ ಹೊರಕ್ಕೆ ಇದು ಮಾಡ್ತೀರಿ ಅಂತ. ಇವಾಗ ಸೀನಿಯರ್ಸ್ ಹಿಡಿದಿರೋದು ಬರೀ ಇದಕ್ಕಾಗ್ಬಿಟ್ಟೆ, ವಯಸ್ಸಾಗಿದೆ, ಹೆಲ್ಪ್ಲೆಸ್ ಅಂತ ಆಗಿದೆ ಹೊರತು ಅವ್ರ ಗೈಡೆನ್ಸ್ ಬೇಕು ಅಂತ ಭಾವನೆ ಇರಬೇಕು. ವೃದ್ಧರಾದ್ರಿಂದ ಅವರಿಂದ ನಾವು ಒಳ್ಳೆ ಗೈಡೆನ್ಸ್ ತಗೋಬಹುದು. ಚಿಕ್ಕವರಾದ್ರೆ ಅವರು ಕ್ಯಾಂಡಿಡೇಟ್ಸ್ ಆಗ್ತಾರೆ. ಅದು ಏನ್ ಮಾಡ್ಬೋದು? ಅವರು ಎಲ್ಲರೂ ಅಲ್ಲ, ಏನ್ ಮಾಡಬಹುದು? ತಮ್ಮ ಹಿತಕ್ಕೋಸ್ಕರ ಹಿತಕ್ಕೆ ಸುಳ್ಳು ಹೇಳ್ಬಹುದು. ಇವ್ರಿಗೆ ಅವ್ರ ಹಿತದ ಪ್ರಶ್ನೆ ಇಲ್ಲ. ಈಗ 90 ವರ್ಷ PhD ಮಾಡಿದ, ಅವ್ರು ಯಾರು ಮಾಡಿದ್ರು 90 ವರ್ಷ PhD ಮಾಡಿದ್ರು, ಪಾಪ ಅವ್ರಿಗೇನು ಯಾವ ಬೆನಿಫಿಟ್ ಇಲ್ಲ. ಅದರಿಂದ ಏನ್ ಬಂತು? ಉಳಿದವ್ರು ಯಾರೋ ಅವ್ರಿಗೆ ಅಡ್ಡ ಆಗೋದಿಲ್ಲ. ಅದಕ್ಕೆಂದ್ರೆ ಏನ್ ಮಾಡ್ತಾರೆ? ಇದು ತೊಗೊಂಡು ಏನ್ ಬರೀ ಗೌರವ ಕಷ್ಟ ತೊಗೊಂಡಿದ್ದಾರೆ ಹೊರತು ಅವ್ರಿಗೆ ಯಾವ ದೃಷ್ಟಿಯಲ್ಲೂ ಕೂಡ ಕಾಂಪಿಟೇಟರ್ ಆಗೋದಿಲ್ಲ. ಅದರಿಂದ ಸೇಫ್ ಅವ್ರು. ವಯಸ್ಸಾದವ್ರ ಬಗ್ಗೆ ಅವ್ರು ಬರೋಕ್ಕೆ ಕಾರಣ. ಚಿಕ್ಕ ಮಕ್ಕಳು ಕೂಡ ಚಾಕ್ಲೇಟ್ ಬಿಸ್ಕತ್ ಕೊಟ್ಟು ಯಾರಾದ್ರೂ ಕೊಟ್ಟೋಗ್ತಾರೆ? ಅರ್ಜೆಂಟಲ್ಲೇ ಹೋಗ್ಬೇಕಾಗತ್ತೆ. ಎಲ್ಲಿತ್ತ ವಯಸ್ಸಾದ್ರ ಕೈಲಿ ಕೊಡ್ತಾರೆ, ಇವ್ರ ಕೈಲಿ ಕೊಡೋದಿಲ್ಲ. ಯಾಕೆ? ತಿಂದು ಬಿಡ್ತಾರೆ ಅಂತ ಗೊತ್ತು. ಇವ್ರು ತಿನ್ನಾಗಿಲ್ಲ, ಯಾಕೆ? ತಿನ್ನಲ್ಲೇ ಇರೋದಿಲ್ಲ, ತಿನ್ನಕ್ಕಾದ್ರಿಂದ. ತಿನ್ನಕ್ಕೆ ಆಸೆ ಇದೆ, ಇದಿಲ್ಲ, ಆದ್ರೆ ನಂಬ್ತಾ ಇರೋದು. ಒಂದು ಚಿಕ್ಕ ಮಕ್ಕಳಿಗೆ ಒಂದು ಸೈಕಾಲಜಿ ಗೊತ್ತಾಗುತ್ತೆ. ಆಟ ಆಡ್ತಿರ್ತಾರೆ, ಬಾಲ್ ಅವ್ರ ಕೈಲಿ ಕೊಟ್ಟು ಹೋಗ್ತಾರೆ. ಹೇಗೋ ಆಡಲ್ಲಿ ಹೊಡೋದು ಗೊತ್ತು, ಎತ್ಕೊಂಡು ಹೋಗಲ್ಲ ಅಂತ ಗೊತ್ತು. ಇದೆಲ್ಲ ಸೇಫ್ಟಿ ಅದು. ಈ ಅರ್ಥದಲ್ಲಿ ವೃದ್ಧ ಅನ್ನೋ ಪದ ಬಹಳ ಅರ್ಥವತ್ತಾದ ಪದ. ಇವತ್ತು ಅದು ಬರೀ ಏನಾಗಿದೆ? ಹೇಳ್ತಾರಲ್ಲ, ವಯಸ್ಸು ಇದಾದ್ರೂ ಪಕ್ವಾದ್ರೂ ಆಸೆ ಹೋಗಿಲ್ಲ, ಶಕ್ತಿ ಹೋದ್ರು ಆಸಕ್ತಿ ಹೋಗಿಲ್ಲ ಅಂತಾರಲ್ಲ ಹಾಗೆ. ಫಿಸಿಕಲ್ ಸ್ಟ್ರೆಂತ್ ಏನೂ ಇಲ್ಲ, ಮನಸ್ಸಲ್ಲಿ ಆಸೆ ಮಾತ್ರ ನೂರಾರು. ಹಾಗಾಗಬಾರ್ದು. ವಯಸ್ಸಿನ ಹಿಂದಿನ ಕಾಲಕ್ಕೆಲ್ಲ ನ್ಯಾಚುರಲಿ ಅದಕ್ಕೆ ತಕ್ಕಂತೆ ವಯಸ್ಸಿನ ಮಕ್ಕಳಿಂದ ಮಕ್ಕಳಿರ್ಬೇಕು, ಯುವಕರಿಂದ ಯುವಕರಿರ್ಬೇಕು. ವಯಸ್ಸು ಅದಕ್ಕಿದ್ದು ಏನಾಗುತ್ತೆ? ಅದು ಮ್ಯಾಚಿಂಗ್.
ಇವತ್ತೆಲ್ಲರಿಗೂ ಒಂದೇ ಆಸೆ, ಎಲ್ಲರಿಗೂ ದುರಾಸೆ. ಅದು ಏನಾಗುತ್ತೆ, ಇರೆಸ್ಪೆಕ್ಟಿವ್ ಆಫ್ ಇದು ಕ್ಯಾಸ್ಟ್ ಅಂಡ್ ಕ್ರೀಡ್ ಅಂತ ಹೇಳೋ ಹಾಗೆ, ಇರೆಸ್ಪೆಕ್ಟಿವ್ ಏಜ್ ಅಂಡ್ ಅದರ್ ಥಿಂಗ್ಸ್. ಏನು ಪ್ರಯೋಜನ ಅದರಿಂದ? ಒಂದು ತಕ್ಕಂತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ತಕ್ಕಂತ ಒಂದು ಮೆಚುರಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾವಾಗ ಕೂಡ. ಅದೆಲ್ಲ ಬಿಟ್ಟೊಳಗೆ ಒಂದೇ ರೀತಿ ಇದ್ದು ಬಿಟ್ರೆ ಏನಾಗ್ತಾರೆ, ಒಂದೇ ಎಲ್ಲರಿಗೂ ಒಂದೇ ದುಡ್ಡು ಬೇಕು ಅಷ್ಟೇ. ಮಕ್ಕಳಿಂದ ಹಿಡಿದು ಸಾಯೋ ಜನವರೆಗೂ ಕೂಡ 95 ವರ್ಷ ಫೋರ್ತ್ ಫ್ಲೋರ್ ಇನ್ನೊಂದು ಫ್ಲೋರ್ ಹಾಕ್ತಾರೆ ತನ್ನ ಮೇಲೆ ಕುತ್ಕೊಂಡು. ಏನು ಆಸೆ ಅದೇವರು ಗೃಹಪೇಶಕ್ಕೂ ಇರಲಿಕ್ಕೆ ಚಾನ್ಸಸ್ ಇಲ್ಲ ಅವರು. ಆಸೆ ಅದೊಂದು ಇದೆ ಅಂತೆ. ಇನ್ನೂ ದುಡ್ಡು ಮಾಡೋ ಇವತ್ತು ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಅಂತ ತಿಳ್ಕೊಂಬೇಡ. ಅವ್ರು 80+ ಇರೋರು, 70+, 80+ ಇದ್ದವರೆಲ್ಲ ಸಾವಿರಾರು ಕೋಟಿ ತಿಂದವ್ರು ಬಂದು, ಸಾವಿರಾರು ಕೋಟಿಗಳು ಸ್ವಲ್ಪ ಅಲ್ಲ. ಅದೇನು ತೋರಿಸುತ್ತೆ? ಅದನ್ನು ಆಸೆ ಬಲ್ಲ, ದುರಾಸೆ ಅಂತ ಕರೀತಾರೆ. ಮಗು ಆಸೆ ಪಡುತ್ತೆ ಕೊಟ್ಬಿಡೋದು, ಸಾಮಾನ್ಯ ಮಗು ಆಸೆ ಪಡುತ್ತೆ ಕೊಡೋದು ಅಂತ. ವಯಸ್ಸಾದ ಆ ದುರಾಸೆ ಪಡ್ತಾನೆ ಕೊಡೋದು ಅಂತ ಹೇಳಿದ. ಇಲ್ಲಿ ಆಸೆಗೆ ಅರ್ಥ ಇದೆ, ಅಲ್ಲೇನಿಲ್ಲ ಅರ್ಥ ಇಲ್ಲ. ಉಡುಪಿನಲ್ಲಿ ಒಂದು ಲೇಡಿ ಆಫ್ಟರ್ 60 she has secured PhD in one of her. ಅಯ್ಯೋ 60 ಹೇಳ್ತೀನಿ, 90 ಹೇಳ್ತಿದ್ದೀನಿ ನಾನು. 90 ಹೇಳ್ತೀನಲ್ಲ, 90 ಆದವ್ರು ಇದ್ದಾರೆ. ಇವತ್ತು 60 ಬಿಟ್ಟು 68, 70 ತುಂಬ ಜನ ಸಿಗ್ತಾರೆ ನಿಮಗೆ, ಗೊತ್ತಾಯ್ತಾ? ಅದು ಯಾವ್ದಾವ್ದು ಫುಡಲ್ಲಿ ಇರ್ತಾರೆ, ಇದರಲ್ಲಿ ಇರ್ಬೇಕು ಅಂತಿಲ್ಲ. ಮೊನ್ನೆ ಯಾರೋ ಬಂದಿದ್ದರು, 60 ಆದ್ಮೇಲೆ ಸಂಸ್ಕೃತ ಕಲಿತು PhD ಮಾಡಿದ್ದಾರೆ. ಸಂಸ್ಕೃತ ಕಲಿತು ಅದರಲ್ಲಿ PhD ಮತ್ತೆ. ಕಷ್ಟ ಆಯ್ತಾ? ಅಂದರೆ ಎಷ್ಟು ಆಸಕ್ತಿ ಇದ್ದು ಅವ್ರಿಗೇನು ಬೇರೆ ಆಸಕ್ತಿ ಇಲ್ಲ, ಓದಬೇಕಷ್ಟೇ, ತಿಳ್ಕೊಬೇಕು ಚೆನ್ನಾಗಿ. ಇದೊಂದು ಒಳ್ಳೆ ರುಕ್ಮಿಣಿ, ಅದು ರುಕ್ಮಿಣಿ ಮನೆ ಬಂದು ಪುಸ್ತಕ ಇದೆ ಅಂತ ಕೇಳಕ್ಕೆ ನಾವೆಲ್ಲ ಮುಗಿಸಿದ್ದಾರೆ ಪಾಪ. ಬಹಳ ಆಶ್ಚರ್ಯ. ಅದು ಆಸೆ ಇದ್ದರೆ ಅವಾಗ ಬೇಕಾದ್ರೆ ಆಗುತ್ತೆ. ಇವತ್ತು ಇನ್ನೇನು ತೊಗೊಂಡು ಉಪಯೋಗ ಏನು ಮಾಡ್ತಾರೆ, ಈಗೇನು ಬೆನಿಫಿಟ್ ಇರುತ್ತೆ ಮತ್ತೆ ಯಾಕೆ ಮಾಡಬೇಕು ಅಂತ ಆ ಥರ ಯೋಚನೆ ಮಾಡ್ತಾರೆ. ಅದು ನೆಗೆಟಿವ್, ಅದೇ ಆ ಥರ ಇರಬಾರ್ದು. ಜ್ಞಾನಕ್ಕೆ ಇನ್ನೊಂದು ಯಾವುದೇ ಒಂದು ಕಾರಣ ಇರಬಾರ್ದು. ಶಸ್ತ್ರಾಸ್ತ್ರವೃಷ್ಟಿಮಪಿತೋ ಭಗವಾನ್ ವಿವೃಶ್ಚ ಶಾರ್ಂಗೋತ್ಥ ಸಾಯಕ ಗಣೈ ವಿರಥಾಶ್ವಸೂತಂ ಚಕ್ರೇ ನಿರಾಯುಧಮಸೌ ಮಗಧೇಂದ್ರಮಾಶು ಛಿನ್ನಾತಪತ್ರವರಕೇತು ಮಚಿಂತ್ಯ ಶಕ್ತಿ. ಶ್ವೇತಪತ್ರ ಎಂಬುದು, ಶ್ವೇತಛತ್ರ ಎಂಬುದು ಗೌರವದ ಸಂಕೇತ. ಬ್ಯಾನರ್ ಎಂಬುದು ಐಡೆಂಟಿಫಿಕೇಶನ್ ಬೇಕಾಗ್ತದೆ. ಎರಡನ್ನೂ ಕೃಷ್ಣ, ಅದು ಐಡೆಂಟಿಟಿಯೇ ಹೋದಾಗ ಲೆಕ್ಕ, ಶ್ವೇತ ಹೋದಾಗ ಲೆಕ್ಕ, ಐಡೆಂಟಿ ಕಾರ್ಡ್ ಬಿಸಾಕಿದಾಗ ಲೆಕ್ಕ. ಆ ರೀತಿ ಗುರುತಿಲ್ದ ಮಾಡ್ದ, ಗುರುತು ಸಿಗದಂತೆ ಮಾಡ್ದ. ಉಳಿದು ಅವ್ರ ಕಡೆಯವ್ರು ನೋಡ್ಬೇಕು, ಎಲ್ಲಿದ್ದಾರೆ ರಾಜ ಅಂದ್ರೆ ಅಲ್ಲಿ ಹೋಗಿದ್ದಾನೆ ರಾಜ, ಆ ಥರ ಆಗ್ಬೇಕು. ನೈನಂ ಜಘಾನ ಭಗವಾನ್ ಸುಶಕಂಚ ಭೀಮೇ ಭಕ್ತಿಂ ನಿಜಾಂ ಪ್ರಥಯಿತುಂ ಯಶಶ್ಚ ಧರ್ಮ ಯಚ ಉಚ್ಯಧರ್ಮಂ ತೇಜೀಶ ಪೌಂಡ್ರಕ ಸಕೀಚಕ ಮದ್ರ ರಾಜ ಸಾಲ್ವೈಕಲವ್ಯ ಮುಖಾನ್ ವಿರಥಾಂಚಕಾರ. ನಾ ಏನಂ ಜಘಾನ ಭಗವಾನ್ ಸುಶಕಂ ಚ ಭೀಮೇ ಭಕ್ತಿಂ ನಿಜಾಂ ಪ್ರಥಯಿತುಂ ಯಶಃ ಉಚ್ಚಧರ್ಮಂ ತೇಜೀಶ ಪೌಂಡ್ರಕ ಸಕೀಚಕ ಮದ್ರರಾಜ ಸಾಲ್ವ ಏಕಲವ್ಯ ಮುಖಾನ್. ಇಷ್ಟು ಒಂದೇ ಪದ, ದೀರ್ಘ ಪದ, ಸಮಸ್ತ ಪದ. ವಿರಥಾಂಚಕಾರ. ನಾ ಏನಂ ಜಘಾನ. ಇಷ್ಟೆಲ್ಲ ಮಾಡಿದ ಕೃಷ್ಣ ಕೊಂದೆ ಹಾಕ್ಬಿಟ್ರೆ ಆಗ್ತಿತ್ತಲ್ಲ ಅಂದ್ರೆ ಕೊಲ್ಲಿಲ್ಲ. ಅದು ಯಾವ ಸ್ಥಿತಿ ತಂದಿದ್ದಾನೆ ಕೃಷ್ಣವನ್ನೀಗ? ಯಾಸ್ ಇಫ್ ಆಲ್ರೆಡಿ ಗಾನ್. ಆದ್ರೂ ಕೊಲ್ಲೋದಿಲ್ಲ ಕೃಷ್ಣ. ಯಾತಕ್ಕೆ ಅಂದ್ರೆ ಸುಶಕಂ, ಆ ಕೊಲ್ಲೋದು ಏನೇನೂ ಕಷ್ಟ ಇರಲಿಲ್ಲ ಲೋಕದೃಷ್ಟಿಯಲ್ಲೂ ಕೂಡ. ಕೃಷ್ಣರಿಗೆ ಯಾವಾಗ ಕಷ್ಟ ಇಲ್ಲ ಬೇರೆ. ಆ ಉಳಿದವ್ರು ಯಾರೇ ಆದ್ರೂ ಕೂಡ ಇಷ್ಟದಲ್ಲಿ ಹಾಕೊಳ್ತೀನಿ ಬಿಡೋದು ಬರ್ಬೋದು, ಯಾತಕ್ಕೆ ಏನಿಲ್ಲ ಅವನಲ್ಲಿ. ಅರ್ಥ ಆಯ್ತಾ? ಅಂತ ಹೊತ್ತಿನಲ್ಲೂ ಕೃಷ್ಣ ತಾನವನ್ನು ಕೊಲ್ಲಲಿಲ್ಲ. ಇದನ್ನ ಯಾತಕ್ಕೆ ತೋರಿಸಿದ್ರು ಅಂದ್ರೆ ಕೃಷ್ಣ ಸರ್ವಶಕ್ತನಾಗಿದ್ದ ಅವನು ಕೆಲವು ಏನ್ ತಿಳ್ಕೊಂಡ್ರು, ಜರಹನ್ನೇ ಹೊರಗೆ ಹೇಳ್ತ, ಒಳಗಿಲ್ಲ ಒಳಗೆ ಹೇಳ್ತಿದ್ದ. ಅವನೇನ್ ನನ್ನ ಕಂಡ್ರೆ ಓಡೋಗ್ತಾನೆ ತಂದಿದ್ದ, ಹೊರಗೆ ಅಷ್ಟೇ, ಒಳಗೆ ಹೆದರಿ ಸಾಯ್ತಿದ್ದ. ಇಂಥ ಸ್ಥಿತಿ ಕೃಷ್ಣ ತಂದಿದ್ದಾನೆ. ಈ ಸ್ಟೇಜಲ್ಲೂ ಬಿಟ್ಟಾದ ಏನೋ ಉದ್ದೇಶ ಇದೆ ಅಂತ ಅರ್ಥ. ಈ ಸ್ಟೇಜಲ್ಲಿ ಬಿಡ್ತಾರೆ, ಏನೋ ಒಂದು ಕಾರಣ ಇದೆ. ಏನ್ ಕಾರಣ ಇದೆ? ಭೀಮೇ ಭಕ್ತಿಂ ನಿಜಾಂ ಪ್ರಥಯಿತು ಯಶ ಉಚ್ಚ ಧರ್ಮಂ. ಅವನು ಯಾರಿಂದ ಸಾಯ್ಬೇಕು? ಅವನು ಭೀಮನಿಂದ ಸಾಯ್ಬೇಕು. ಅದರಿಂದ ಏನು ಬರುತ್ತೆ? ಭೀಮನಿಗೆ ಕೀರ್ತಿ ಬರುತ್ತೆ. ಇಷ್ಟೆಲ್ಲ ರಾಜರು ಕಟ್ಕೊಂಡು ಬಂದವನು ಭೀಮಸೇನ ಬರೀ ಕೈಲಿ ಕೊಂದು ಹಾಕಿದ. ಉಚ್ಚ ಧರ್ಮ. ಮತ್ತೆ ಧರ್ಮ ಏನ್ ಧರ್ಮ? ಇಷ್ಟು ದ್ವೇಷಗಳನ್ನ ಕೊಂದ, ಅದು ಧರ್ಮ. ಬಲಿಷ್ಠನನ್ನು ಕೊಂದ ಕೀರ್ತಿ. ಎರಡೆರಡಾಗ ಕೀರ್ತಿ ಒಂದ್ ಕಡೆ, ಧರ್ಮ ಒಂದ್ ಕಡೆ. ಕೆಲಸದ ದುಷ್ಟಿಗೆ ಅಂತ ಕೀರ್ತಿ ಬಂತು, ಧರ್ಮ ಇಲ್ಲ. ಯಾರೋಗಿ ಅಂತ ಏನು ಯುದ್ಧ ನಡೀತಾ ಇದೆ, ಯಾವ ಧರ್ಮ ಪರ್ಪಸ್ಗೆ? ಅದಕ್ಕೆ ಯಾವ ಪುರುಷಾರ್ಥ? ಧರ್ಮದ ಕಾನ್ಸೆಪ್ಟೇ ಇಲ್ಲ ಅದರಲ್ಲಿ. ಅರ್ಥ ಆಯ್ತಾ? ಧರ್ಮವನ್ನು ಮಾಡಿದಾಗ ಅದು ಆಧ್ಯಾತ್ಮಿಕ ಯಶಸ್ಸು. ಬರೀ ಫಿಸಿಕಲ್ ಸ್ಟ್ರೆಂತ್ ತೋರಿಸೋರು ಉಪಯೋಗ ಇಲ್ಲ. ಬದೈತು ಯಾರ ಅಲ್ಲಲ್ಲ, ಈಗ ಮಾಡ್ಕೊಂಡಿದ್ದ ಅವನು ಭಯದಿಂದ ಹೆದರ್ಸಿ ಮಾಡ್ಕೊಂಡಿದ್ದ. ಅದೇ ಹೇಳಿದ್ದು, ಯಾವ ಡಾಮಿನೇಟ್ ಆಗ್ತಾನೆ ಏನಾಗ್ತಾರೋ ಅವರಿಂದ ಎಲ್ಲರೂ ಕೂಡ ಭಯಕ್ಕೆ ಮನ ಮಾಡ್ತಾರೆ. ಸಾಮಂತ ರಾಜರಾಗ ಎರಡು ವಿಧ. ಒಳ್ಳೆ ರೀತಿಯಲ್ಲಿ ಯುದ್ಧ ಮಾಡಿ ಗೆದ್ದು ಹೆದರಿಕೆ ಬೆದರಿಕೆ ಇಲ್ದೇನೆ ತನ್ನ ಸಾಮರ್ಥ್ಯ ಹೊರಗಿರೋನೂ ಇಲ್ಲ, ಇವನು ಹೊರ ಇದೆ, ಬೆದರಿಸ್ತಾನೆ, ಎರಡೆರಡಿದೆ. ಆ ರೀತಿ ಸಹಜ ಶಕ್ತಿಯಿಂದ ಮಾಡಿ ಏನಾಗುತ್ತದು? ಚೆನ್ನಾಗಿ ಬರೆದ ರ್ಯಾಂಕ್ ಬಂದ, ಕರೆಕ್ಟ್ ಕಾಪಿ ಹೊಡೆದ ಹೋಯ್ತಾನೆ, ದುಡ್ಡು ಕೊಟ್ಟು ಮಾಡಿಸ್ಕೊಂಡ ಹೋಯ್ತು.
ಅರ್ಥ ಆಯ್ತಾ? ಅದೆಲ್ಲ ಅಂತ ಚಕ್ರವರ್ತಿ ಅವನು. ಆ ಥರ ಸಾಮಂತರು ಅಂದ್ರೆ ಏನದು, ಹೆಸರು ನೇಮ್ ಸೇಕ್ ಸಾಮಂತರು ಅಷ್ಟೇ. ನಿಜವಾದ ಸಾಮಂತರು ಯಾವಾಗ ಆಗ್ತಾರೆ? ಗೆದ್ದು ತರಬೇಕದು. ನೈನಂ ಜಘಾನ ಭಗವಾನ್ ಸುಶಕಂಚ ಭೀಮೆ ಯಶ ಭಕ್ತಿಂ. ಒಂದು ಭಕ್ತಿ, ಯಶಸ್ಸು, ಧರ್ಮ ಇಷ್ಟು ತೋರಿಸ್ಬೇಕು. ಉಚ್ಚ ಧರ್ಮ ಯುದ್ಧೇ ಭಾಗ. ದೊಡ್ಡ ಶತ್ರುವನ್ನು ಕೊಂದ್ರೆ ದೊಡ್ಡ ಧರ್ಮ ಪಾಲನೆ ಮಾಡಿದ್ದಾರೆ, ಭಯಂಕರ ಶತ್ರು ಇವು. ಅದಕ್ಕೆ ಆಚಾರ್ಯ 2ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಉಭಾರಹಾರಿಣೋ ವಿಷ್ಣೋ ಪ್ರಧಾನಂಗಂ ಹಿ ಮಾರುತಿ ಭಾಗದಾದಿ ವಧಾದೇವ ದುರ್ಯೋಧನ ವಧಾದಪಿ. 2 ಸ್ಟೇಜ್ ಅದು, ಪಾರ್ಟ್ ಎ ಪಾರ್ಟ್ ಬಿ. ಫಸ್ಟ್ ಸ್ಟೇಜಲ್ಲಿ ದುರ್ಯೋಧನ ಇನ್ನೂ ಎಕ್ಸ್ಪೋಸ್ ಆಗಿಲ್ಲ, ಈಗ ಜರಾಸಂಧ ಡಾಮಿನೇಟ್ ಆಗಿರೋದು. ಜರಾಸಂಧ ಭಾಗದಾದಿ ವಧಾದೇವ ಫಸ್ಟ್. ಸೆಕೆಂಡ್ ಸ್ಟೇಜ್ ದುರ್ಯೋಧನ ಬರ್ತಾರೆ. ಅದಕ್ಕೆ ದುರ್ಯೋಧನ ವಧಾದಪಿ 2 ಭಾಗ ಇದೆ. ಅದು ನಿರ್ಣಯ ಎಷ್ಟು ಪರ್ಫೆಕ್ಟ್ ಅಂದರೆ ಪ್ರತಿ ರೀತಿಯಲ್ಲೂ ಕೂಡ ಅನಾಲಿಸಿಸ್ ಮಾಡಕ್ಕೆ ಹೊರಟ್ರೆ ಓದ್ತಾನೆ ಮತ್ತೆ ಮತ್ತೆ ಒಂದು ಸ್ವಲ್ಪ ಉಪಯೋಗ ಇಲ್ಲ. ಅಷ್ಟು ಓದಿದ್ರೆ ಏನಾಗ್ತಾ ಹೋಗುತ್ತೋ ಹೊಸ ಹೊಸ ರೀತಿ ಅರ್ಥನ ಕೊಟ್ಟು ಆ ಪ್ರಸಂಗಕ್ಕೆ ಸೂಟ್ ಆಗೋ ಅರ್ಥ ಸಿಗುತ್ತೆ ಮತ್ತೆ ನಮಗೆ. ಬೇರೆ ಪ್ರಸಂಗದಲ್ಲಿ ಬಂದಿದ್ದು ಎಲ್ಲ ಪ್ರಸಂಗ ಸೂತ್ರದಂತೆ ಅಪ್ಲೈ ಆಗ್ತಾ ಹೋಗುತ್ತೆ. ಯಾರಿಗೆ? ಎಷ್ಟು ವರ್ಷ? ಈಗ 10 ಗುರುಕುಲಾಸ ಮುಗಿಸಿ ಬಂದಿದ್ದಾರೆ. ಸುಮಾರು 15 ವರ್ಷ. ಈಗ 15 ವರ್ಷ ಅಷ್ಟೆಲ್ಲ ಗ್ಯಾಪ್ ಆಗಿದೆ. ಮತ್ತೆ 15 ವರ್ಷ ಅರೌಂಡ್. ತುಂಬಾ ಗ್ಯಾಪ್ ಆಗಿಲ್ಲ. ಯಾಕಂದ್ರೆ ಇವ್ರು ಗಂಡ ಸತ್ತ ತಕ್ಷಣ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ತಕ್ಷಣ ಬಂದರು. ತುಂಬಾ ಬಿಗ್ ಗ್ಯಾಪ್ ಅಲ್ಲ, ಬಟ್ ಅಷ್ಟೇ ಹೆಂಗ್ ಬಾಯ್ ಅಷ್ಟೇ. ಬಾಯೇ ಇನ್ನು ಕೂಡ ಈ ಸ್ಥಿತಿ ಬಂದಿಲ್ಲ, ಯುವಕ ಸ್ಥಿತಿ ಬಂದಿಲ್ಲ ಕೃಷ್ಣ. ಆಗ್ಲೇ ಇಷ್ಟಲ್ಲ 64 ದಿವಸ 64 ದಿವಸ ಹೇಳಿದ್ದಾರೆ ಅದನ್ನ. 64 ವಿದ್ಯೆ ಕಲಿಯೋಕ್ಕೋಸ್ಕರ ಇದ್ರು. ಕೃಷ್ಣನಿಗೆ 64 ವಿದ್ಯೆ ಕಲಿಯಕ್ಕೆ 64 ದಿವಸ ಬೇಕಾಯ್ತದ ಅಂದ್ರೆ ಕೃಷ್ಣನಿಗೆ ಬೇಕಾಗ್ಲಿಲ್ಲ. ಪಾಪ ಅವರಿಗೆ ಅಷ್ಟು ಬೇಕಾಯ್ತು ಅಂತ ಹೇಳ್ತಾರೆ. ಅಂಥವ್ರು ಯಾರು ಸಿಗ್ತಾರೆ ಇವತ್ತು? 64 ದಿವಸಕ್ಕೆ ಯಾರು ಸಿಗ್ತಾರೆ? ಜನ್ಮದಲ್ಲಿ ಒಂದು ವಿದ್ಯೆ ಹೇಳ್ಕೊಡೋದು ಕಷ್ಟ. ಅಂದ್ರೆ ಅದು ಸಾಂದೀಪನ ಕಾಂಪಿಟೆನ್ಸ್ ತೋರಿಸುತ್ತೆ. ಕೃಷ್ಣ ಎಷ್ಟು ಅನುಗ್ರಹ ಮಾಡ್ದ ಅದು ಕೂಡ. ಅದೇ ರೀತಿ ಆಚಾರ್ಯರು 15 ದಿವಸ ಆಯ್ತು ತಿಳ್ಕೊಳ್ಪಡಿತಾನೆ ಸೋರಿಸಕ್ಕೆ. 15 ದಿವಸ ಆಯ್ತು. ಆಚಾರ್ಯ 15 ದಿವಸ ಬೇಕಾಗ್ಲಿಲ್ಲ. ಅರ್ಥ ಆಗ್ಲಿಕ್ಕೆ ಅವ್ರಿಗೆ 15 ದಿವಸ ಬೇಕಾಯ್ತು. ಹೇಳಿಲ್ಲ. ಈಗ ಪಾತ್ರೆ ಭಾರಿ ದೊಡ್ಡದಿದೆ, ಅದೆಲ್ಲ ಬರ್ತಾ ಇದೆ ನೀರು. ಎಷ್ಟಾಗುತ್ತೆ? ಗಟ್ಟಿ ಆಗ್ಬೇಕು ತುಂಬಬೇಕಾರೆ. ಫಾಸ್ಟ್ ಬಂದ್ರೆ ಹಿಡ್ಕೊಳಕ್ಕಾಗಲ್ಲ. ಹಿಡ್ಕೊಂಡು ಅಷ್ಟೇ ತರ ಹಿಡ್ತಿರ್ಬೇಕಲ್ಲ, ಜೋರ ಬಂದ್ಬಿಟ್ರೆ ಆ ಥರ. ಇಲ್ಲಿ ಕೊಡೋ ಸಪ್ಲೈ ಸರಿ ಇದೆ, ಸರಿ ಇಲ್ಲ. ಅದು ಕೃಷ್ಣ ಏನ್ ಮಾಡ್ತಾನೆ? ಅವರಿಗೆ ಕೋಆಪರೇಟ್ ಮಾಡ್ಲಿಕ್ಕೋಸ್ಕರ ಹಾಕಿದ್ದ. ಒಂದು ದಿವಸಕ್ಕೆಲ್ಲ ಮುಗಿಸಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಬೇಡ ಆದಷ್ಟೇ ಮುಗಿಸ್ಕೊಂಡು ಬರೋಣ ಅಂತ ಕೇಳಿದ್ರೆ ವಿದ್ಯೆ ಪೂರ್ತಿ ಓದಬೇಕು, ಜಗತ್ತಿಗೆ ತೋರಿಸ್ತಾರೆ. ಯಾವುದೇ ವಿದ್ಯೆನ ಏನಾಗಬಾರ್ದು, ಅರ್ಥವಾದ ಭಾರಿ ಡೇಂಜರಸ್. ಅದು ಅಲ್ಪ ವಿದ್ಯೋ ಮಹಾಗರ್ವೇದ್ಯೋ ಒಂದು ಮಾತಿದೆ. ಮತ್ತೆ ಅರ್ಧ ಗೊತ್ತಿದೆ. ಆಪರೇಷನ್ ಮಾಡ್ಲಕ್ಕೆ ಬರ್ತೇವೆ, ಹೊಲಿಗೆ ಹಾಕ್ಲಕ್ಕೆ ಬರೋ ಬಜಿತೆ ಆಗೋದಿಲ್ಲ. ಓಪನ್ ಮಾಡ್ಲಕ್ಕೆ ಬರ್ತೋ ಅಷ್ಟು, ಕ್ಲೋಸ್ ಮಾಡಕ್ಕೆ ಬರದೆ ಹೋದ್ರೆ ಬಲ್ಡರ್ ಅಷ್ಟೇ. ಪರ್ಫೆಕ್ಟಾಗಿ ಗೊತ್ತಾಗಬೇಕು. ವೆಹಿಕಲ್ನ ಸ್ಟಾರ್ಟ್ ಮಾಡಕ್ಕೆ ಕಲ್ತ್ಬಿಟ್ಟೆ, ಸ್ಟಾಪ್ ಮಾಡಕ್ಕೆ ಬರ್ತಾ ಇಲ್ಲ, ಏನ್ ಮಾಡ್ಬೇಕಾಗ? ಬೆನ್ನು ಡೇಂಜರಸ್. ಸ್ಟಾರ್ಟ್ ಮಾಡಕ್ಕೆ ಬರದೆ ಹೋಗಿದ್ರೆ ಸೇಫ್ ಇತ್ತು. ಯಾತಕ್ಕೆ? ಹೋಗ್ತಾನೆ ಇರಲಿ, ಸುಖವಾಗಿರ್ಬೋದಾಗಿ. ಕೆಲವು ವಿದ್ಯೆಗಳನ್ನು ಪೂರ್ತಿ ಕಲಿದವರು ಬಹಳ ಅಪಾಯ ಇದೆ. ಕಲ್ತ್ರೆ ಪೂರ್ತಿ ಕಲಿತ ತಟ್ಟೆಗೆ ಹೋಗ್ಬಾರ್ದು. ಏನೋ ಅಭಿಮನ್ಯುಗೆ ಬಂದು ವಾಪಸ್ ಬರಾಗಿರ್ಲಿಲ್ಲ ಪಾಪ. ಅದರಿಂದ ಅದು ನೆಪ ಅಷ್ಟೇನೆ, ಕೃಷ್ಣ ಸಂಕಲ್ಪ ಆಗಿತ್ತು. ಬಟ್ ಏನಾಯ್ತು, ಒಟ್ಟಿನ ಮೇಲೆ ಪೂರ್ತಿ ಬರದೆ ಹೋಗಿದ್ದಕ್ಕೆ ಒಂದು ಸಮಸ್ಯೆ ಕ್ರಿಯೇಟ್ ಆಯ್ತು. ಯಾವಾಗಲೂ ಕೂಡ ಪೂರ್ತಿ ಬರಲ್ಲ ಹೇಳಿದ್ರಲ್ಲ, ಹಂಗಾರ ಹಾರ್ತೀನಿ ವಾಪಸ್ ಬರ್ತಿರೋ ಗೊತ್ತಿಲ್ಲ. ಇಂಥ ಕೇಸ್ಗಳಿವೆಲ್ಲ ವಾಪಸ್ ಬರೋದು ಗೊತ್ತಿಲ್ಲ. ಅದು ಆಯ್ತಲ್ಲ, ಅರ್ಥ ಆಯ್ತಲ್ವ, ಪೂರ್ತಿ ಆಗ್ಲಿಲ್ಲ. ಆ ರೀತಿ ಇರಬಾರ್ದು ವಿದ್ಯೆಗಳು ಯಾವಾಗಲೂ ಕೂಡ. ಕೆಲವು ಹೇಳಕ್ ಬರಲ್ಲ, ಮಾಡಕ್ ಬರುತ್ತೆ, ಹೇಳಕ್ ಬರಲ್ಲ ಅಂತ. ಐ ನೋ ಹೌ ಟು ಡೂ ಇಟ್ ಬಟ್ ಐ ಕೆನಾಟ್ ಎಕ್ಸ್ಪ್ಲೈನ್ ಅಂತ ಹೇಳಿ. ಅದು ನೋಡಿ ಅಪ್ಪ ಅರ್ಥ ಆಗಿರೋದು. ಎಕ್ಸ್ಪ್ಲೈನ್ ಮಾಡ್ತಾನೆ, ಮಾಡ್ಲಕ್ ಬರೋದಿಲ್ಲ, ಶಕ್ತಿ ಇಲ್ಲ. ನೈನಂ ಜಘಾನ ಭಗವಾನ್ ಸುಶಕಂಚ ಭೀಮೇ ಭಕ್ತಿಂ ನಿಜಾಂ. ಎಂಥ ಭಕ್ತಿ? ನಿಜಾಂ ಭಕ್ತಿ, ಸಹಜವಾದ ಭಕ್ತಿ, ಕೃಷ್ಣನಲ್ಲಿ ಭಕ್ತಿ. ಅಂದ್ರೆ ಪ್ರಥಯಿತು ಅಂದ್ರೇನು? ತಿಳಿಸ್ಕೊಡ್ಲಿಕ್ಕೋಸ್ಕರ. ಪ್ರಥಯಿತು ಯಶ, ಉಚ್ಚ ಧರ್ಮಂ, ಕೀರ್ತಿ, ಉಚ್ಚ ಧರ್ಮ ಎಲ್ಲರೂ ಸೇರಿಸ್ಕೋಬೇಕಾದ್ರೆ. ನಿಜಾಂ ಭಕ್ತಿಂ ಪ್ರಥಯಿತು, ಯಶಃ ಪ್ರಥಯಿತು, ಸ್ವಧರ್ಮಂ ಪ್ರಥಯಿತು. ತನ್ನ ಭಕ್ತಿ ಎಷ್ಟಿದೆ. ಯಾವಾಗಲೂ ಕೂಡ ಏನ್ ಮಾಡ್ತಾರೆ? ತುಂಬಾ ಬೇಕಾದ್ರೆ ಯಾರು ಬೈದ ಸಿಟ್ಟು ಬರುತ್ತೆ, ಬೈಸ್ಕೊಂಡವ್ರು ಸುಮ್ಮನೆ ಇರ್ತಾರೆ. ಅವ್ರು ಸುಮ್ಮನೆ ಇರೋದಿಲ್ಲ. ನೀವು ಸುಮ್ಮನೆ ಇರಿ, ನಿಮ್ಮನ್ನು ಬೈದ ನಾನು ಕೈ ನೋಡ್ತೀನಿ ಅಂತ ಬರ್ತಾನೆ. ಏನ್ ತೋರಿಸುತ್ತದು? ಇವ್ರ ಭಕ್ತಿ ತೋರಿಸುತ್ತೆ. ಇನ್ನು ಕೆಲವು ಮೆಲ್ಲಗೆ ಎಸ್ಕೇಪ್ ಆಗಿಬಿಡ್ತಾರೆ. ಯಾತಕ್ಕೆ? ಈ ಗಲಾಟೆ ನಮ್ಗೆ ಆಗ್ತಾ ಇದಂತೆ, ಇವ್ರು ಊಟಕಾರ ಬರ್ಬೋದು, ಇದಕ್ಕೆಲ್ಲ ಯಾತಕ್ಕೆ ಬರ್ತಾರೆ ಅಂತ ಹೋಗ್ಬಿಡ್ತಾರೆ. ಆ ಕಾಲ ನಾಪತ್ತೆ. ಅದಕ್ಕೊಂದು ಮಾತಿದೆ, ಯಾವ ನಿಜವಾದ ಬಂಧುಗಳು ಅಂದ್ರೆ ಯಾರು? ಆಪತ್ಕಾಲದಲ್ಲಿದ್ದಾಗ ನಿಜವಾದ ಬಂಧುಗಳಾಗ್ತಾರೆ. ಉಳಿದಂತೆ ಅದು ನ್ಯಾಚುರಲ್, ಅದೇನು ದೊಡ್ಡ ವಿಚಾರ ಅಲ್ಲ. ಸಮಸ್ಯೆ ಬಂದಾಗ ಬರ್ಬೇಕು. ಆದಷ್ಟೇ ಅದು ಕೀರ್ತಿ. ಈ ವಿಷಯ ಪ್ರತಿ ಸರ್ತಿನೂ ಹಾಗೆ, ಹನುಮಂತ ರೂಪದಲ್ಲಿ ಹಾಗೆ, ಭೀಮ ರೂಪದಲ್ಲಿ ಹಾಗೆ, ಈ ರೂಪದಲ್ಲಿ ಹಾಗೆ. ತುಂಬಾ ಆಸೆ ಎಸ್ಕೇಪ್ ಆಗಿಬಿಟ್ರೆ ಭಕ್ತಿ ಅಲ್ಲದು. ಭಕ್ತಿ 2 ಮುಖ. ಒಂದು ಪ್ರಸಂಗ ಬಂದ ಕಾಲಕ್ಕೆ ಜೊತೆಗಿದ್ದು ಎಲ್ಲ ಮಾಡೋದು ಒಂದು. ಇನ್ನೊಂದು ಕಡೆಗೆ ಅವ್ರ ಶತ್ರುಗಳನ್ನ ನಾಶ ಮಾಡೋದು ಕೂಡ ಏನದು, ವಿರೋಧಿಗಳನ್ನ ಖಂಡನೆ ಮಾಡೋದು ಕೂಡ ಏನದು,
ಭಕ್ತಿ ತೋರಿಸ ಅದು ದುರ್ಮತ ಖಂಡನೆ ಮಾಡಿದ್ರು ಯಾತಕ್ಕೋಸ್ಕರ ದುರ್ಮತ ಖಂಡನೆ ಮಾಡಿದ್ದೆ ಯಾತಕ್ಕೋಸ್ಕರ ಕೃಷ್ಣ ದೇವರಿಗೆ ಅಪಚಾರ ಆಗುತ್ತೆ ಅದರಿಂದ ದೇವರೇ ಇಲ್ಲ ಅಪಚಾರ ಆಗಲಿಲ್ಲ ದೇವರಿಗೆ ಎಂಟೇ ಗುಣ ಅಪಚಾರ ಆಗಲಿಲ್ಲ ಅಂಥವ್ರು ಮಾಡಿದ್ರಿಂದ ಅದು ಭಕ್ತಿ ತೋರಿಸ್ತಾ ಇದೆ ದುರ್ಮತ ಕಂಡು ಉಳಿದವ್ರು ಯಾತಕ್ಕಿಲ್ಲ ಅವ್ರಿಗೆ ಮತಕ್ಕೆ ಇದೇ ಇಲ್ಲ ಕೆಲವು ಮತ ಕಂಡು ಏನಾಗಬೇಕಾದ ಲಾಸ್ಟ್ ಚಾರಭಾಗದ ಕಡೆ ಏನು ಉಪಯೋಗ ಅವನಿಗೆ ಅದರಿಂದ ಅವ್ರು ಸೋತೃ ಲಾಭ ಇಲ್ಲ ಗೆದ್ರು ಲಾಭ ಇಲ್ಲ ಅವನಿಗೆ ನಾಶ ಮಾಡ್ತಾನೆ ಜಗತ್ತನ್ನು ಅದು ಮಾತ್ರ ಸರಿನೇ ಅದು ಉಪಯೋಗ ಇಲ್ಲ ಭಕ್ತಿ ತೋರಿಸ್ಬೇಕದು ಅದು ತೋರಿಸ್ತಾ ಹೋದ್ರೆ ಏನಲ್ಲ ನಿಜವಾದ ಭಕ್ತಿ ಅಲ್ಲ ಅಂತ ಆ ಪ್ರಸಂಗದ ಜೊತೆಗಿರ್ಬೇಕು ಯಾವಾಗ ನೈನಂ ಜಗಾನ ಭಗವಾನ್ ಅವ್ರ ರಿಸ್ಕ್ ಯಾತಕ್ಕೆ ಇವರೆಲ್ಲ ಅವಾಯ್ಡ್ ಮಾಡ್ತಾರಲ್ಲ ನಿಜವಾದ ಭಕ್ತಿ ಇಲ್ಲ ಅಂತ ಅರ್ಥ ಎಂಥ ರಿಸ್ಕ್ ತಗೋತಾರೆ ಗೊತ್ತಾ ತುಂಬ ಬೇಕಾದವನಿರ್ತಾನೆ ಯಾರು ಬಾಣ ಹೊಡಿತಾ ಇದ್ದಾರೆ ಅಡ್ಡಿದ್ದು ಬಿಡ್ತಾನೆ ಯಾತಕ್ಕೆ ಅವ್ನಿಗೆ ಗೊತ್ತಾ ತಾನು ಬದುಕೋ ಚಾನ್ಸ್ ಇಲ್ಲ ಅಂತೇಳಿ ಅಷ್ಟು ಏನು ಮಾಡ್ತಾನೆ ಪರವಾಗಿಲ್ಲ ಅವ್ನು ಉಳಿಸ್ಬೇಕು ಎಷ್ಟೋ ನಡೆದಿದೆ ಆತ ಇಲ್ಲಿ ರಾಜ ಮಹಾರಾಜರು ಉಳಿಸೋಕ್ಕೋಸ್ಕರ ಒಂದೆರಡು ಅಲ್ಲ ಅಂತ ಬೇಕಾಷ್ಟು ಪ್ರಸಂಗ ನಡೆಯುತ್ತೆ ಅದು ರಾಷ್ಟ್ರಭಕ್ತಿ ಒಂದು ಕಡೆಗೆ ಅಥವಾ ವ್ಯಕ್ತಿ ಮೇಲೆ ರಾಜ ಭಕ್ತಿ ಅವೆಲ್ಲ ಇರಬೇಕು ಅದರಿಂದ ಭಾರಿ ಭಾರಿ ಅವ್ರಿಗೆ ಸದ್ಗತಿ ಆಗುತ್ತೆ ಗೋಗಳನ್ನ ಯಾರೋ ಕೊಲ್ಲಕ್ಕೆ ಬಂದರು ಅಡ್ಡ ನಿಂತ್ಕೊಂಡೆ ಇವ್ರಿಗೆ ಎಷ್ಟು ಬಿತ್ತು ಸತ್ತೋದ ಎಷ್ಟು ಜನದ ಪುಣ್ಯ ಗೊತ್ತಾ ಅದು ಒಂದು ಬದುಕಿ ಎಷ್ಟು ದಿವಸ ಬದುಕಿದ್ರು ಅಷ್ಟು ಪುಣ್ಯ ಕಾಲನೆ ಮಾಡೋಕ್ಕೆ ಚಾನ್ಸ್ ಸಿಗ್ತಿರ್ಲಿಲ್ಲ ಅದು ಸಾಧನೆ ಅಂತ ಕರೀತಾರೆ ತುಂಬ ಜನಕ್ಕೆ ಅದು ಗೊತ್ತಾಗೋದಿಲ್ಲ ಹೇಳಿದ್ದೆ ಒಂದು ಸಲ ಯಾರೋ ಸ್ವಾಮಿಗಳು ಹೋದ ಕಾಲ ಹೋಗ್ತಿದ್ದಾರೆ ದಾರಿಯೊಳಗೆ ಆ ಹುಲಿ ಬಂದ್ಬಿಟ್ಟಿದೆ ನೋಡಿದ್ದಾನೆ ತಾನು ತನ್ನ ಮಗ ಸ್ವಾಮಿ ಮೂರೇ ಜನ ಇದ್ದಾರೆ ಹುಡುಗರು ಎಲ್ಲೆಲ್ಲೋ ಆಡೋದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಬದಲಿ ಮಾಡಿದ ಕೆಲಸ ಏನಾತ ಸ್ವಾಮಿ ಕೆಳಗೆ ಬರೆಸಿ ಆಮೇಲೆ ಮಗನ ಬರೆಸಿ ತಾನು ಮಲಗಿದ್ದಾನೆ ಆಮೇಲೆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಟ್ಟವನು ಮಗನಿಗೆಲ್ಲ ಅವರಿಗೆ ಸೆಕೆಂಡ್ ಮಗನಿಗೆ ಲಾಸ್ಟ್ ಪ್ರಿಫರೆನ್ಸ್ ತನಗೆ ಅದು ಬಂತು ನೆಚ್ಕೊಂಡು ಹೋಯ್ತು ಆ ಕಡೆ ಅವರಿಬ್ಬರು ಸೇಫ್ ಅದು ಎಷ್ಟು ಬುದ್ಧಿವಂತಿಕೆ ಆ ಟೈಮಿಗೆ ಹೊಡಿಬೇಕದು ಭಕ್ತಿ ಇರೋದು ಎಷ್ಟು ಮುಖ್ಯನೋ ಏನು ಮಾಡಬೇಕು ಎದುರು ನಿಂತಿದೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ಅಂಥ ಚಾನ್ಸ್ ಯಾವಾಗ ಸಿಗುತ್ತೆ ಬದುಕಿದ್ರೆ ಏನು ಮಾಡೋ ಇಲ್ಸ ಬುಟ್ಟ ಮಾಡ್ಕೊಂಡಿರ್ತಿದ್ದೆ ಅಷ್ಟೇ ಏನು ದೊಡ್ಡ ವಿಷಯ ಅಲ್ಲ ಎಷ್ಟು ದೊಡ್ಡ ಉಪಯೋಗ ಆಯಿತು ಅದನ್ನು ಯೋಚನೆ ಮಾಡೋಕೆ ಎಲ್ರಿಗೂ ಸಾಧ್ಯ ಆಗೋದು ನಿಜವಾದ ಭಕ್ತಿ ಇದ್ದರೆ ಮಾತ್ರ ತನಿಸ್ತಾನೆ ಹೊಡೆಯುತ್ತೆ ಅಡಿಗೆ ಚೆನ್ನಾಗಿ ಮಾಡಬೇಕು ತಾಯಿಗೆ ಏನು ಯಾಕೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಸಹಜವಾದ ಪ್ರೀತಿ ಇದೆ ಯಾರು ಹೇಳ್ಕೊಡ್ಬೇಕು ಇವ್ರು ಅಡುಗೆವ್ರು ಏನು ಮಾಡ್ತಾನೆ ಮತ್ತೆ ಕರಿಬೇಕು ಇವರು ತಾತರ ಯೋಚನೆ ಮತ್ತೆ ಕರಿಲಿಕ್ಕೋಸ್ಕರ ಚೆನ್ನಾಗಿ ಮಾಡ್ಬೇಕು ಎಲ್ಲರೂ ಆಗಿದ್ದೇ ಇರ್ಬೋದು ಮತ್ತೆ ಕರೀದೆ ಹೋಗೋದು ಚೆನ್ನಾಗಿ ಮಾಡಿದಾರೆ ಆ ಥರ ಯೋಚನೆ ಮಾಡಿದರೆ ಅದು ಕಮರ್ಷಿಯಲ್ ಆಯ್ತು ಇದು ನ್ಯಾಚುರಲ್ ಆಯ್ತು ಅಷ್ಟು ಕೊಟ್ಟರು ಮಾಡಿದ್ರೆ ಅವರು ಮಹಾಮೂರ್ಖರು ಇನ್ನು ಕರೀಲಿ ಬಿಡಲಿಲ್ಲ ಕೆಡಿಸಿ ಹೋಗ್ತೀರಿ ಅಂತ ಹೇಳಿದರೆ ಅವ್ರು ಭಯಂಕರ ಮೂರ್ಖ ಅವರು ಅಂಥವ್ರು ಇರ್ತಾರೆ ಪ್ರತಿಯೊಂದರಲ್ಲೂ ಸಾತ್ವಿಕ ರಾಜಸ ತಾಮಸ ಅನ್ನೋದು ಬರೀ ಸ್ವರೂಪದಲ್ಲಲ್ಲ ಅವ್ರ ಆ್ಯಕ್ಷನಲ್ಲಿ ಗೊತ್ತಾಗ್ತಾ ಇದೆ ಪ್ರತಿಷ್ಠೆದಲ್ಲೂ ಗೊತ್ತಾಗುತ್ತೆ ಅವ್ರು ಯಾವ ಅಪ್ರೋಚ್ ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅದಕ್ಕೆ ಆಚಾರ್ಯ ಹೇಳಿದ ಸಾತ್ವಿಕ ರಾಜಸ ವಿಭಾಗ ಇದೆಯಲ್ಲ ಅದು ಯಾವಾಗಲೂ ಗೊತ್ತಾಗೋದು ಎವ್ರಿ ಸ್ಟೇಜ್ ಗೊತ್ತಾಗ್ತಾ ಇದೆ ಅದಕ್ಕೆ ಭೀಮಸೇನ ಉಚ್ಚ ಧರ್ಮಂ ಪರಮ ಸಾತ್ವಿಕವಾದ ಧರ್ಮ ಭೀಮಸೇನ ದೇವರು ಅದೆಲ್ಲ ಜನಕ್ಕೆ ಗೊತ್ತಾಗೋದು ಯಾವಾಗ ಜನ ಅಂದರೆ ಭೀಮಸೇನ ಕೊಂದಾಗ ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ದ ಹೀಗೆ ಮಾಡ್ದ ಇದಕ್ಕೆ ಇನ್ನೊಂದು ಕಾರಣ ಇದೆ ಏನು ಕಾರಣ ಹನುಮಂತ ರೂಪದಿಂದ ಅಲ್ಲಿ ಹೋದಾಗ ರಾವಣನ ಕೊಲ್ಲೋ ಶಕ್ತಿ ಪೂರ್ತಿ ಇದೆ ಕೊಲ್ಲಿಲ್ಲ ಹನುಮಂತ ಯಾತಕ್ಕೆ ಈ ಕೀರ್ತಿ ಯಾರಿಗೆ ಬರಬೇಕು ರಾಮದೇವರಿಗೆ ಬರಬೇಕು ಹೇಗಿದೆ ರೆಸಿಪ್ರೊಕೇಟ್ ಹೇಗೆ ಮಾಡ್ತಾರೆ ನೋಡಿ ದೇವರಿಗೋಸ್ಕರ ಮೀಸಲಿಟ್ಟಾಗ ದೇವ್ರು ಇವ್ರಿಗೋಸ್ಕರ ಮೀಸಲಿಟ್ಟು ಎಷ್ಟು ಚೆನ್ನಾಗಿ ಒಂದು ಕೇಸಲ್ಲೂ ಕೂಡ ಅರ್ಥ ಮಾಡ್ಕೊಂಡ್ರೆ ಯಾರಿಗೆ ಅದು ಭಕ್ತಿ ಹಾಗೆ ಮಾಡಿದ್ದಕ್ಕೆ ಅಂಥ ಭಕ್ತಿ ಇವರು ತೋರಿಸಿದ್ದಕ್ಕೆ ಅಂತ ಅನುಗ್ರಹ ಭಗವಂತ ಹೀಗೆ ಮಾಡ್ದ ನಾವು ಒನ್ ಸೈಡೆಡ್ ಆಗಿಬಿಟ್ರೆ ದೇವ್ರನ್ನು ಕೊಡ್ಬೇಕಷ್ಟೆ ನಾವು ನೈವೇದ್ಯವಾದಿ ಏನಿಲ್ಲೇ ಇಲ್ಲ ದೇವ್ರು ನಮ್ಗೆ ಅನ್ನ ಹಾಕ್ಬೇಕಷ್ಟೆ ದುಡ್ಡು ಕೊಡ್ಬೇಕು ಪೂಜೆ ಮಾಡಕ್ಕೆ ತಯಾರಿಲ್ಲ ಇವರು ಮೋಸ ಆಗಲಿಲ್ಲ ಈಗ ಅದು ತಪ್ಪು ಇಲ್ಲಿ ಭೀಮಸೇನ ದೇವರು ತೋರಿಸಿದ್ದಾರೆ ಅದು ಅದಕ್ಕೋಸ್ಕರ ಕೃಷ್ಣ ತೋರಿಸ್ತಾರೆ ಈ ರೀತಿ ನನಗೋಸ್ಕರ ಮೀಸಲಿಟ್ಟಾಗ ಅವರು ನನ್ನ ಅವ್ರಿಗೆ ಮೀಸಲಿಡ್ತೇನೆ ನಾನು ಅಂತ ಹೇಳಿ ನಿಜವಾದ ಕೀರ್ತಿ ಎಂಥ ಕೀರ್ತಿ ಇದು ಕೀರ್ತಿಗೂ ಯಶಸ್ಸಿಗೂ ಇನ್ನೊಂದು ವ್ಯತ್ಯಾಸ ಇದೆ ಮತ್ತೆ ರಫ್ಲಿ ಎರಡು ಒಂದೇ ಕೀರ್ತಿ ಯಶಸ್ಸು ಸೂರ್ಯನ ಮಿತ್ರ ಇದ್ದಂಗೆ ಸ್ಪೆಷಲ್ ಇದೆ ಅಂತ ಕೀರ್ತಿ ಅಂದರೆ ಎದುರಿಗೆ ಹೊಗಳಿದರೆ ಕೀರ್ತಿ ಇನ್ನು ಆಬ್ಸೆನ್ಸ್ ಹೊಗಳಿದರೆ ಯಶಸ್ಸು ಗೊತ್ತಾಯ್ತಾ ಎದುರಿಗೆ ಹೊಗಳಬೇಕು ಇಲ್ಲಿ ಬೈಯಕ್ಕಾಗತ್ತಾ ಅದು ಬಾಯಿ ಉಪಚಾರಕ್ಕೆ ಹೊಡೆದ ಲೆಕ್ಕ ಇರ್ಬೋದು ಸರಿಯಾಗೇ ಇರ್ಬೋದು ಬಟ್ ಒಂದು ಚಾನ್ಸ್ ಇದೆ ಮುಖಸ್ತುತಿ ಮಾಡೋ ಚಾನ್ಸ್ ಇದೆ ಆದರೆ ಇನ್ನು ಆಬ್ಸೆನ್ಸ್ ಹೊರಡೆ ಮಾಡಿಬಿಟ್ರೆ ಏನಾಗುತ್ತದು ಸಹಜವಾಗಿ ಅವ್ರಿಗೆ ಪ್ರೀತಿ ಇದೆ ಗೌರವ ಅದು ಕೀರ್ತಿ ಮತ್ತೆ ಅವ್ರ ಆಬ್ಸೆನ್ಸ್ ಅಂದ್ರೆ ಏನು ಅವ್ರ ಬದುಕೇ ಇಲ್ಲ ಈಗ ಕೊಂಡಾಡ್ತಾರೆ ಏನದು ಅದು ಯಶಸ್ಸು ಎದುರಿಗೆ ಕೊಂಡಾಡ್ರೆ ಬೆನಿಫಿಟ್ ಇದೆ ಒಂದು ಕೊಂಡಾಡಿದೆ ರಾಜ ಮಹಾರಾಜರು ಕೊಂಡಾಡ್ಬಿಟ್ರೆ ಏನು ಮಾಡ್ತಾರೆ ಅವರು ಇನಾಮ್ ಕೊಡ್ತಾರೆ ಬೇಕಾಷ್ಟು ಕೊಡ್ತಾರೆ ಎಷ್ಟೋ ಆಸ್ಥಾನಕ ಬೇಡಿ ಕೆಲಸ ಅದು ಒಂದೇ ಕೆಲಸ ಬರೀ ಹೊಗಳಿದ್ದು ಅವ್ರು ಏನೇ ಇಲ್ಲದೆ ಹೊಗಳ್ತಿರೋದೇ ಕೆಲಸ ಅವ್ರು ದುಡ್ಡು ಕೊಡ್ತಿರೋದೇ ಕೆಲಸ ಇಷ್ಟೇ ಕೆಲಸ ಇನ್ನು ಆಬ್ಸೆನ್ಸ್ ಅವ್ರು ಇಲ್ಲ ಹೊಗಳ್ತಾರೆ ಅಂದರೆ ಅವ್ನ ಬೆನಿಫಿಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಅವ್ನ ಭಕ್ತಿ ಇತ್ತು ಅಂತ ಅದೆಲ್ಲ ನೋಡ್ಕೋಬೇಕು ಎಲ್ಲ ಅದರಲ್ಲಿ ಎರಡೆರಡು ಭಾಗ ಇದೆ ಮತ್ತೆ ಎರಡೆರಡು ಭಾಗ ಕೆಲವು ಹೆಸರಿಗೋಸ್ಕರ ಕಟ್ಸೋರು ಇದ್ದಾರೆ ಕೆಲವು ATGಗೋಸ್ಕರ ಮಾಡೋಕ್ಕೆ ಟ್ಯಾಕ್ಸ್ ಹೊಡ್ತಾ ಹಾಗೆ ಅದು ತಪ್ಪೇನೇ ಅಲ್ಲ ಬಟ್ ಒಂದು ಪರ್ಪಸ್ ಇದೆ ಇಲ್ಲಿ ಯಾವ ಪರ್ಪಸ್ಸು ಇಲ್ಲ ನಿಸ್ವಾರ್ಥ ಮಾಡೋರಿರ್ತಾರೆ ಹೆಸರು ಬೇಕಾಗಿ ಕೆಲವು ಯಾರು ಕಳಿಸಿದ್ರು ಗೊತ್ತೇ ಇರೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಬೇಕಾಗಿದ್ದ ಜನಗಳು ಮುಟ್ಲಿ ದೇವ್ರ ಪ್ರೀತನಾಗಲಿ ಅಷ್ಟೇ ಹೊರತು ಹೆಸರು ಮುಖ್ಯ ಅಲ್ಲ ಕೆಲವರಿಗೆ ಹೆಸರೇ ಮುಖ್ಯ
ಹೆಸರಾಗ್ರು ವಾಪಸ್ ಕೊಡಿ ಕೊಡಿಗೆ ಹೆಸರು ಹಾಕ್ಲಿದ್ದೀವಿ ಅದರಿಂದ ವಾಪಸ್ ಕೊಡಿ ಅಂತ ಕೇಳೋ ಸ್ಥಿತಿ ಬರ್ತಾರೆ. ಅದು ತಪ್ಪದು, ಅದು ಟೂ ಮಚ್. ಇನ್ನೂ ಹೋದ್ರೆ ತೀರಾ ಅನ್ಯಾಯ. ನೈನಂ ಜಘಾನ ಭಗವಾನ್ ಸುಶಕಂಚ ಭೀಮೇ ಭಕ್ತಿಂ ನಿಜ. ಇದು ಒಂದು ಯಾತಕ್ಕೆ ಇಷ್ಟ ಹೇಳಿದ್ದು ಅಂದರೆ ಕೃಷ್ಣ ಹೇಗೆ ನಡ್ಕೊಂಡ, ಭೀಮಸೇನ ಹೇಗೆ ನಡ್ಕೊಂಡಿದ್ರ ಫಲ ಇದು ಸರಿಯಾಗಿ ನೋಡಿ. ಇನ್ನೊಂದು ಪ್ರಶ್ನೆ ಈಗ, ಇನ್ನೊಂದು ಉತ್ತರ ಇದೆ. ಆಯ್ತು, ಕೃಷ್ಣನ ರಾಮದೇವ್ರ ಭಕ್ತಿ ತೋರಿಸಿದ್ರು, ಎಲ್ಲ ಆಯ್ತು. ಪ್ರತಿ ತೋರಿಸಿದ್ದು ಯಾವಾಗ? ಮುಂದಿನ ಜನ್ಮದಲ್ಲಿ, ಮುಂದಿನ ಅವತಾರದಲ್ಲಿ. ನಾವೇನು ಅವರೇ ತೋರಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದು ಆಗಬಾರ್ದು. ನಾವು ಮಾಡಿದ್ದ ಏನರ್ಥ? ಅದು ಏನರ್ಥ? ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ. ಒಳ್ಳೆ ಕೆಲಸ ಮಾಡಿದ್ಮೇಲೆ ಏನಾಗಬೇಕದು? ಫಲ ಕೊಡಲೇಬೇಕು. ಆ ವಿಶ್ವಾಸ ಇರಬೇಕು. ಅಯ್ಯೋ ಎಷ್ಟು ಮಾಡಿದ್ದು ಅಂತ ತಿಳ್ಕೊಬಾರ್ದು. ಇವತ್ತೇನೋ ದೇವ್ರ ಪೂಜೆ ಮಾಡಿದೆ ಕೆಟ್ಟದಾಯ್ತು, ಕೆಟ್ಟದಾಗಿ ದೇವ್ರ ಪೂಜೆ ಮಾಡಿದ್ದಕ್ಕಲ್ಲ, ಯಾವುದೋ ಒಂದು ಪಾಪ ಅನುಭವಿಸೋದಿತ್ತು, ಇವತ್ತು ಅನುಭವಿಸಿದೆ, ಅದಕ್ಕೆ ಸಂಬಂಧ ಇಲ್ಲ. ಒಂದು ಸಂಬಂಧ ಏನು? ಪೂಜೆ ಮಾಡಿದ್ದಕ್ಕೆ ಅದು ಇಂಟೆನ್ಸಿಟಿ ಕಡಿಮೆ ಆಯಿತು, ಪ್ರಾಣ ಹೋಗ್ಬೇಕಾಗಿತ್ತು, ಕಾಲು ಮರೀತು, ಅಥವಾ ಕಾಲು ಮರಿಬೇಕಾಗಿತ್ತು, ಸುಮ್ಮನೆ ಪೆಟ್ಟಾಯಿತು. ಎಷ್ಟು ಡಿಫರೆನ್ಸ್ ಇದೆ ಅದರೊಳಗೆ. ಏನು ಸ್ವಲ್ಪ ಇದು ಆಗ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಯಾವುದೋ ಅದೇನಂತ ಉಪಮರ್ದ ಅಂತ ಕರೀತಾರೆ. ಉಪಮರ್ದ ಅಂದ್ರೆ ಏನು? ದೊಡ್ಡದನ್ನ ಕಡಿಮೆ ಮಾಡೋದು ಅಂತ. ವೇವ್ ಮಾಡೋದಾದ್ರೆ ಕೆಲವು ಪೂರ್ತಿ ವೇವ್ ಮಾಡಬಹುದು, ಕೆಲವು ಇಷ್ಟು ಪರ್ಸೆಂಟ್ ವೇವ್ ಮಾಡಬಹುದು. ನಾವು ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಿಬಿಡ್ತೇವೆ? ದೇವ್ರ ಪೂಜೆ ಮಾಡಿದ್ದಕ್ಕೆ ಕಾಲು ಮುರಿತಾ, ಇನ್ನು ದೇವ್ರ ಪೂಜೆ ಮಾಡಬಾರ್ದು ಅಷ್ಟೇ ಅಲ್ಲ, ಉಳಿದವ್ರಿಗೆ ಮಾಡಬಾರ್ದು ಅಂತ ಹೇಳಬೇಕು, ದೊಡ್ಡ ಸಂದೇಶ ಕೊಡಬೇಕು ತೀರ್ಮಾನ ಮಾಡ್ತಾರೆ. ಅದೆಲ್ಲ ತಪ್ಪು. ಇವರಿಗೆ ಅದೇನಿಲ್ಲ. ಅದು ಯಾತಕ್ಕೆ ತೋರಿಸಿದ? ಮುಂದಿನ ಅವತಾರದಲ್ಲಿ ತೋರಿಸಿದ್ದು, ಆಗ ತೋರಿಸಿದ್ದಲ್ಲ. ಅದೇ ಸೂತ್ರ. ಉಪಮರ್ದ ಅಪರೋಕ್ಷ ಜ್ಞಾನಿಗಳಿಗೆ, ಬರೀ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನಿ, ಅದು ಎಕ್ಸಾಂಪಲ್ ಕೊಟ್ಟಿದ್ದ ಅಷ್ಟೇ. ಇವ್ರ ಜ್ಞಾನಿಗಳಲ್ಲೇನು ಬರೀ ಜ್ಞಾನಿಗಳ ಜ್ಞಾನಿಗಳೇ ಇಲ್ಲ. ಆದ್ರಿಂದ ಆಗ್ಲೇ ಎಕ್ಸ್ಪೆಕ್ಟ್ ಮಾಡಬಾರ್ದು. ಕೆಲವು ಪೈರುಗಳು 4 ತಿಂಗಳಿಗೆ ಫಲ ಕೊಟ್ಬಿಡುತ್ತೆ. ಈ ಮಳೆಗಾಲ ಬಿತ್ತಾರೆ, ಬಂದ್ಬಿಟ್ಟೆ ಕಾಳೆಲ್ಲ ಬಂದ್ಬಿಟ್ಟಿರುತ್ತೆ ಆಗ್ಲೇ. ಈ ತೆಂಗಿನ ಮರ ಬರ್ಬೇಕಾದ್ರೆ ತುಂಬಾ ದಿವಸ, ಮಾವಿನ ಮರ ತುಂಬಾ ದಿವಸ ಬೇಕು, ಹೋಗೋದ್ರಿಂದ ಮತ್ತೆ ಕಷ್ಟ. 100 ವರ್ಷ ಫಲ ಕೊಡೋದಿಲ್ಲ ಇದು. ಆ 4 ತಿಂಗಳು ಮುಗಿದೋಯ್ತು ಕಥೆ ಅದರದ್ದು. ಅದು ಹಾಗಲ್ಲ, 100 ವರ್ಷ ಬಂದು ಆಮೇಲೆ ಏನು ಮಾಡ್ಬೇಕಾಗಿಲ್ಲ, ತಾನೇ ಕೊಡ್ತಾನೆ ಇರುತ್ತೆ. ಹಾಗೆ ಅದು ನಮ್ಮಲ್ಲೇ ತೋರಿಸ್ತಾರೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಕರ್ಮಗಳು ಹಾಗೇನೆ, ಕೆಲವು ಕರ್ಮಗಳು ತಕ್ಷಣ ಫಲ ಕೊಡೋದಿಲ್ಲ, ಕೆಲವು ಇನ್ಸ್ಟೆಂಟ್ ಫಲ ಕೊಡೋದು. ಈ ಪಾಪ ಅಂಬುದು ಸೈಲೆಂಟ್ ಕಿಲ್ಲರ್ ಇದ್ದಾಗ ನಿಧಾನ ಕೊಲ್ಲುತ್ತೆ. ದೊಡ್ಡ ದೊಡ್ಡ ಪಾಪಗಳು ಆ ಕ್ಷಣನೇ ಹೊಡೆಯುತ್ತೆ. ಇದೆಲ್ಲ ಯೋಚನೆ ಮಾಡಬೇಕು. ಹಾಗೆ ಪ್ರತಿ ಸರ್ತಿ ಏನ್ ಮಾಡ್ತೇವೆ ನಾವೀಗ, ಬ್ಯಾಂಕಲ್ಲಿ ಇಟ್ಟ ದುಡ್ಡನ್ನ ಸೇಮ್ ಡೇ ವಾಪಸ್ ತಗೊಂಡೆ, FD ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ ಅವನಿಗೆ? 0. ಯಾತಕ್ಕೆ? ಮತ್ತೆ ಹಾಗೆ ಮಾಡ್ದ, ನೆಕ್ಸ್ಟ್ ಪೆನಾಲ್ಟಿ ಹಾಕ್ತಾರೆ. ಅದಕ್ಕೆ ಅನ್ನೆಸರಿ ಟ್ರಬಲ್ ಕೊಡ್ತಿದ್ದೀರಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಒಂದು ಪರ್ಪಸ್ ಇಷ್ಟಿಸ್ ಇರ್ಬೇಕು ಕೊನೆ ಪಕ್ಷ. ಆ ಇಷ್ಟಿಸ್ಕಾದ್ರೆ ಬಡ್ಡಿ ಬರುತ್ತೆ. ಆಗ್ಲೇ ತೊಗೊಂಡ್ರೆ ಬಡ್ಡಿ ಕಡಿಮೆ ಬರುತ್ತೆ, ಯಾಕಂದ್ರೆ ಬಡ್ಡಿ ಬರೋದೇ ಇಲ್ಲ. ಪುಣ್ಯನ ತಕ್ಷಣ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಕಡಿಮೆ ಫಲ ಬರುತ್ತೆ. ಪುಣ್ಯನ ಎಕ್ಸ್ಪೆಕ್ಟೇ ಮಾಡದೆ ಹೋದರೆ FD ಫಾರ್ ಎವರ್ ಇಟ್ಬಿಟ್ಟಿದ್ದಾರೆ. ಅವಾಗ ಏನಾಗುತ್ತೆ? ರೆಗ್ಯುಲರ್ ಬರ್ತಾನೆ ಇರುತ್ತೆ. ಇದೆಲ್ಲ ನಾವು ಹಣದ ಬಗ್ಗೆ ಗೊತ್ತು, ಇನ್ವೆಸ್ಟ್ಮೆಂಟ್ ಬೇಡ. ಪುಣ್ಯದ ಇನ್ವೆಸ್ಟ್ಮೆಂಟ್ ಭಾರಿ ದುಡ್ಡು. ಹಣವನ್ನು ಸಂಪಾದನೆ ಮಾಡೋ ಗುರಿ ನಮ್ಗೆ ಹೇಗಿರುತ್ತೋ, ಜ್ಞಾನಿಗಳಿಗೆ ಪುಣ್ಯ ಸಂಪಾದನೆ ಮಾಡೋ ಗುರಿ ಇರುತ್ತೆ. ಹಣ ಅಂಬೋದು ಶಾರ್ಟ್ ಲೈಫ್, ಅದಕ್ಕೆ ಪುಣ್ಯ ಅಂಬೋದು ಇರುತ್ತೆ, ದೇವ್ರಿಗೆ ಒಪ್ಪಿಸ್ತೇವೆ, ಆದ್ದರಿಂದ ಬೆಳಿತಾನೆ ಇರುತ್ತೆ ಯಾವಾಗ ಕೂಡ. ಎಷ್ಟು ಇವರು ಫಲ ಕೇಳೋದು ಬಿಡ್ತಾರೋ ಪುಣ್ಯ ಜಾಸ್ತಿ ಆಗ್ತಾ ಇರುತ್ತೆ. ಗೊತ್ತಾಯ್ತಾ? ಅದೆಲ್ಲ ಮಾಡಿದ್ರೆ ನಮ್ಗೆ ಏನು ಮಾಡ್ತಿರ್ಲಿಕ್ಕೆ ಬೇಕು. ಇವನಿಗೆ ಪುತ್ರ ಪತ್ರ ಆರೋಗ್ಯ ಐಶ್ವರ್ಯ ಮಾಡಿರ್ತಾನೆ, ಕುಶೋಬರವತ್ತೆ ರೆಡಿ ಇರ್ಬೇಕಂತ ತಿಳ್ಕೊಂಡಿರ್ತಾರೆ. ತಪ್ಪದು. ಏಚಾಪಿ ನೈನಂ ಜಘಾನ ಸುಶಕಂಚ ಭೀಮೇ ಭಕ್ತಿಂ ನಿಜಾಂ ಪ್ರಥಯಿತುಂ ಯಶ ಉಚ್ಚ ಧರ್ಮಂ ಚೇದೀಶ ಪೌಂಡ್ರಕ ಸಕೀಚಕ ಮದ್ರರಾಜ ಸಾಲ್ವೈಕ ಲವ್ಯ ಮುಖಾನ್ ವಿರಥಾಂಚಕಾರ. ಇನ್ನೊಂದು ಸಾರಸ್ಯ ತೋರುತ್ತಾರೆ. ಬರೀ ಜಲದಿಂದ ಒಬ್ಬನಲ್ಲ, ಅದು ಹಿಂದೆ ಯಾರೇ ಎಲ್ಲರನ್ನೂ ಹಾಗೆ ಮಾಡ್ತಾರೆ. ಕೃಷ್ಣ ಎಲ್ಲರನ್ನೂ ಹಾಗೆ ಮಾಡ್ತಾರೆ. ಇಷ್ಟಾದ್ರೂ ಜಲ ಹಂದ್ರೆ ಬಿಡ್ತಾನೆ ಅಂದ್ರೆ ಗೊತ್ತಾಗ್ಲಿಲ್ಲ, ಏನೋ ಪರ್ಪಸ್ ಇದೆ ಅಂತ ಗೊತ್ತಾಗೋದಿಲ್ವಾ? ಇದನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಕೃಷ್ಣನ ಕೈಯಲ್ಲಿ ಆಗ್ಲಿಲ್ಲ ಅಂತ ತಿಳ್ಕೊಂಡ್ರೆ ಇವ್ರು ಎಷ್ಟು ಮೂರ್ಖರಿದ್ದಾರೆ. ಜರಾಸಂಧನೇ ವಾಸಿ ಇವರಿಗಿಂತ, ಕೃಷ್ಣ ಬಿಟ್ಟ ಅಂತ ಅರ್ಥ ಮಾಡ್ಕೊಂಡವ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ಪರಮ ಪಾಪಿಗಳಾಗ್ತಾರೆ. ವಿರಥಾಂಚಕಾರ, ವಿರಥಾನ್ ಅಂತ ಹೇಳಿದ್ರಿಂದ ಅವನ್ನ ಹೇಗೆ ಮಾಡಿದ್ರೆ ಇವನ್ನೆಲ್ಲ ಹಾಗೆ ಮಾಡಿದ ಕೃಷ್ಣ. ಅವರೆಲ್ಲ ಸಾಮಾನ್ಯರಲ್ಲ, ಒಬ್ಬೊಬ್ರು ಭಯಾನಕ ವ್ಯಕ್ತಿಗಳು. ಅವನ್ನೆಲ್ಲ ಏಕಲವ್ಯ ಬದಲಾದ ಎಲ್ಲರೂ ಇದ್ದಾರೆ. ಏಕಲವ್ಯ ಈಗ ಕೃಷ್ಣನಿಗೆ ವಿರೋಧಿ ಅವರು. ಅದು ನೆನಪಿಕೊಂಡಿರ್ಬೇಕು. ಅದ್ರ ಫಲ ಏನಾಗತ್ತೆ ಗೊತ್ತಾಗತ್ತೆ. ಕೀಚ ಎಲ್ಲರೂ ಗುಂಪೆ ಹೋಯ್ತು. ಕೀಚಕವರೆಲ್ಲ ಒಬ್ಬೊಬ್ಬರೇ ಭಾರಿ ಗ್ರೇಟ್ ಅನ್ಸ್ಕೊಂಡವ್ರು. ಅವ್ರನ್ನೆಲ್ಲ ಸಾಲು ಹೊಡೆದಾಕ್ತಾರೆ. ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈ ಅವ್ನು ದುಷ್ಟರ ಗುಂಪೆ ಸೇರಿದ್ದನ್ನು ತೋರಿಸ್ದ, ಮತ್ತೆ ರಿಸಲ್ವ್ ಮಾಡ್ತಾ ಹೋಗ್ತಾನೆ. ಒಂದೇ ಉಪಲಕ್ಷಣ ಇತ್ತು. ಜಲಹಂದನ್ ಬಿಟ್ಟ ಅಂದ್ರೆ ಅಷ್ಟೇ ಅಲ್ಲ, ಇವನ್ನೆಲ್ಲ ಬಿಡ್ಲಕ್ಕೊಂದು ಕಾರಣ ಇದೆ. ಚೇದೀಶ ಶಿಶು ಪೌಂಡ್ರಕನ್ ಬಿಟ್ಟ ಯಾಕೆ? ಮುಂದೆ ಕೊಲ್ಲಬೇಕು ಅಂತೇಳಿ. ತಾನೇ ಕೊಲ್ಲೋದು, ಮುಂದೆ ಕೊಲ್ಲಬೇಕು ಅಂತಾಳೆ. ಕೀಚಕ ದಾರನ ಬಿಟ್ಟಿದ್ದು ಭೀಮಸೇನ ಕೊಲ್ಲಿಸ್ಬೇಕು ಅಂತೇಳಿ. ಮದ್ರಾಜನ ಬಿಟ್ಟಿದ್ದು
ಧರ್ಮನೇ ಕೊಡಿಸ್ಬೇಕು ಅಂತ ಹೇಳಿ ಯಾರ್ಯಾರಿಂದ ಏನೇನು ಕೆಲಸ ಆಗಬೇಕೋ ಅವರಿಂದ ಮಾಡಿಸ್ತಾನೆ ಪರಮಾತ್ಮ. ಏಕಲವ್ಯನ ಮುಂದೆ ತಾನೇ ಕೊಲ್ತಾನೆ, ಇನ್ನೊಂದು ಪಾಪ ವೃದ್ಧಿ ಆಗ್ಬೇಕಾಗಿದೆ. ಕೆಲವು ಆಗದೆ ಕೊಲ್ಲದೆ ಲೆಕ್ಕ ತಾನೇ ಹೇಗೂ ಕೊಲ್ಲೋದಾರೆ, ಇವತ್ತೇ ಕೊಲ್ಬೋದಾಗಿತ್ತಲ್ಲ. ಶಿಶುಪಾಲನ್ನ, ಪೌಂಡ್ರಕನನ್ನ ಇವನ್ನೆಲ್ಲ ಅವತ್ತೇ ಕೊಲ್ಬೋದಾಗಿತ್ತು, ಹೇಗೋ ತಾನೇ ಕೊಲ್ತಾನಲ್ಲ ಅಂತ ಕೇಳಿದ್ರೆ ಪಾಪ ವೃದ್ಧಿ ಆಗಬಾರ್ದು. ಇನ್ನು ಕೊಟ್ಟು ಎಷ್ಟು ಕಾರಣ ಇರುತ್ತೆ ಒಂದೊಂದಕ್ಕೂ. ಏಚಾಪಿ ಹಂಸ ಡಿಪಿಕ ಧ್ರುಮರುಗ್ಮಿ ಮುಖ್ಯಾಹ ಬಾಲ್ಯೀಕ ಭೌಮಸುತ ಮೈಂದ ಪುರಸ್ಸರಾಶ್ಚ ಸರ್ವೇ ಪ್ರದುದ್ರುಬುರಜಸ್ಯ ಶರೈರ್ವಿಭಿನ್ನಾಃ ಅನ್ನೇ ಚ ಭೂಮಿಪತಯೋ ಯ ಇಹ ಆಸುರುರ್ವ್ಯಾಂ. ಹಿಂದಿನ ಲಿಸ್ಟ್ನಲ್ಲಿ ಒಬ್ಬ ಒಳ್ಳೆತ್ತಿದ್ದಾನೆ, ಮದ್ರರಾಜ ಇದ್ದಾನೆ, ಶಲ್ಯರಾಜ. ಆಗಿನ ಶಲ್ಯರಾಜ ಎಷ್ಟು ಹೆಸರು ಮಾಡಿದ್ದ? ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್, ಥರ್ಡ್ ರ್ಯಾಂಕ್ ಆತಂದು. ಆತನ ಗತಿ ಬಿತ್ತು. ಕೃಷ್ಣ ಪಟ ಹೊಡೆದಾಗ್ತಾನೆ ಅಂದ್ರೆ ಯಾರು ಲೆಕ್ಕ ಇಲ್ಲ ದೇವರ ಮುಂದೆ. ಸಾಲ್ವೈಕಲವ್ಯ ಮುಖವಾನ್ ವಿರಥಾಂಚಕಾರ, ಇನ್ನೂ ಕೆಲವೊಂದು ಹೇಳ್ತಾರೆ ಈಗ. ಏಚಾಪಿ ಹಂಸ ಡಿಬಿಕ ದ್ರುಮ ರುಗ್ಮಿ ಮುಖ್ಯ, ಎಲ್ಲ ದುಷ್ಟರು ಹಂಸ ಡಿಬಿಕ ದ್ರುಮ ರುಗ್ಮಿ ಮೊದಲಾದವರೆಲ್ಲ. ಬಾಲ್ಯೀಕ ನೋಡಿ, ಬಾಲ್ಯೀಕ ರಾಜ ಪ್ರಹ್ಲಾದನ ಅವತಾರ, ನರಸಿಂಹದೇವರು ಭಕ್ತ, ಆ ಕೃಷ್ಣನೇ ನರಸಿಂಹದೇವರು. ಈ ವಿರೋಧಿ ನಿಂತಿದ್ದಾನೆ, ದ್ವೇಷದಿಂದ ಅಲ್ಲ, ಭಯದಿಂದ, ಇವನ್ ಭಯದಿಂದ. ಭೌಮ ನರಕಾಸುರ, ಭೌಮಸುತ, ಭೌಮಸುತ, ಭೌಮಸುತ ಅಂದ್ರೆ ಭಗದತ್ತ, ಭೌಮಸುತ ಭಗದತ್ತ. ಮೈಂದ ಪುರಸ್ಸರಾಶ್ಚ, ಮೈಂದ ಮೊದಲಾದವರೆಲ್ಲ ಹಾಗಾದ್ರು. ಸರ್ವೇ ಪ್ರದುದ್ರುರಜಸ್ಯ ಶರೈರ್ವಿಭಿನ್ನಾಃ ಅನ್ನೇ ಚ ಭೂಮಿಪತಯೋ ಯಯ್ಯಾಸುರುರ್ವ್ಯಾಂ. ಹೀಗೆ ಸರ್ವೇ ಪ್ರದುದ್ರುಭು ಅಜಸ್ಯ ಶರೈರ್ವಿಭಿನ್ನಾಃ, ಅಲ್ಲಿಷ್ಟು ಕಂಟಿನ್ಯೂ ಮಾಡಿದ್ರು. ಅವ್ರ ಜೊತೆ ಇಷ್ಟೆಲ್ಲ ಸೋರಿಬಿಟ್ಟು ದುರ್ಧ್ರುವು ಅಲ್ಲ, ಪ್ರದೋದ್ರುವು, ಬದುಕಿದ್ರೆ ಸಾಕು ಅಂತ ಓಡ್ತಾ ಇದ್ದಾರೆ ಅಂದ್ರೆ ರಥ ಎಲ್ಲ ಓಡ್ಲಿಕ್ಕೆ ಹೇಗೆ ಹೋಗ್ಬೇಕು? ಅವ್ರೀಗ ನಡ್ಕೊಂಡೇ ಓಡ್ಬೇಕು, ಅಷ್ಟೇ ಆ ಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಪ್ರದೋದ್ರುವು ರಜಸ್ಯ ಶರೈರ್ ವಿಭಿನ್ನಾಹ, ಇನ್ ಮೈ ಅವೆಲ್ಲ ಹಾಳಾಗೋಗಿ ಒಂದು ಕಡೆಗೆ ಮೈಯೆಲ್ಲ ಗಾಯ ಆಗಿದೆ ಇವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ಕವಿತೆ ವೈಚ ಹೋಗ್ಬಿಟ್ಟು ಗಾಯ ಆಗಿದೆ. ಅದಕ್ಕೆ ಓಡಬೇಕು, ದುಃಖಪಟ್ಟು ಓಡಬೇಕು, ಹಾಗೆ ಮಾಡಿದ್ದಾನೆ. ಪರಾಮದಕ್ಕೆ ಎರಡರ್ಥ, ರಥ ಇತ್ಯಾದಿ ಇಲ್ಲದೆ ಓಡಿದ್ರು ತೊಂದರ್ಥ, ಮೈಯೆಲ್ಲ ಗಾಯ ಮಾಡಿಕೊಂಡು ಕಷ್ಟಪಟ್ಟು ಓಡ್ತಾ ಇದ್ದಾರೆ ಇನ್ನೊಂದರ್ಥ. ಅನ್ನೇಚ ಭೂಮಿಪತಯ ಯೇಹಾಸುರುರ್ವ್ಯಾಂ. ಆಗಿನ ಕಾಲಕ್ಕೆ ಎಷ್ಟು ಜನ ಭೂಮಿಯಲ್ಲಿ ರಾಜರಿದ್ರು, ಎಷ್ಟು ಜನ ಇವನಿಂದ ಬಂದಿದ್ರು, ಅವನ್ನೆಲ್ಲ ಕೃಷ್ಣ ರಾಜ ಗಣದ ಸಮೇತ ಬಂದಿದ್ದ. ಕೃಷ್ಣ ಗಣಗಳನ್ನೇ ಹೊಡೆದೋಡಿಸ್ದ. ಕೃಷ್ಣನ ಅಗಾಧವಾದ ಮಹಿಮೆ, ವಯಸ್ಸೆಷ್ಟು ಕೃಷ್ಣನ್ನೆಲ್ಲ ನೋಡ್ಬೇಕು ಹೊರತು ಲೋಕದೃಷ್ಟಿಯಲ್ಲಿ ನಿಜವಾಗ್ಲೂ ಅಲ್ಲೇ ಇಲ್ಲ. ಶಸ್ತ್ರಾಸ್ತ್ರ ಎದುರಿಗೂ ಕಲ್ತಿಲ್ಲ ಕೃಷ್ಣ. ಈಗೆಲ್ಲ ಕೃಷ್ಣ ಇವ್ರನ್ನ ಕೊಂದ ತೃಣಾವರ್ತ ಬಂದ್ರೆ ಏನು ಶಸ್ತ್ರಾಸ್ತ್ರ ಕಲಿಬೇಕಾಗ? ಬಕಾಸುರನ ಸೀಡೆ ಹಾಕ್ತಾ, ಯಾವ ಶಸ್ತ್ರ ಯಾರು ಗುರು ಇದ್ರ ಅಂತ ಕೃಷ್ಣನಿಗೆ? ಎಲ್ಲ ನ್ಯಾಚುರಲ್. ಬೆಂಕಿ ಸುಡೋದನ್ನ ಎಲ್ಲಿಂದ ಕಲಿಬೇಕು ಹೋಗಿ? ನ್ಯಾಚುರಲ್. ಒಳಗೆ ದೇವರಿದ್ದಾನೆ ವಿಚಾರ, ಹೊರಗಡೆ ಯಾರನ್ನ ಕಲಿಬೇಕು? ಒಳಗಿದ್ದು ಮಾಡ್ತಾರೆ, ದೇವರು ತಾನೇ ಮಾಡ್ತಾರೆ. ಇವೆಲ್ಲ ಯೋಚನೆ ಮಾಡಿದರೆ ಕೃಷ್ಣನ ಬಲದ ಅನಾಲಿಸಿಸ್ಗೆ ಒಳ್ಳೆ ಮುಖ್ಯ ಇದು. ಏಜು ಇದು ಎಲ್ಲ ನೋಡಿದ್ದು ಎಫೆಕ್ಟ್ ಎಂತ ಎಫೆಕ್ಟ್. ಇವರೆಲ್ಲ ಇಷ್ಟೆಲ್ಲ ಮಾಡಿ ಏನು ಫ್ಯಾಕ್ಷನ್ ಇನ್ಫೈನೈಟ್ ಒಂದು ಭಾಗ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಅನಂತ ಶಕ್ತಿ ಪದ ಉಪಯೋಗಿಸಿದ್ರು. ಕೃಷ್ಣ ಯಾರೋ ಅನಂತ ಶಕ್ತಿ, ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಶಕ್ತಿ ಪೂರ್ಣ ಶಕ್ತಿ ಕೃಷ್ಣ. ಇದೆಲ್ಲ ಜ್ಞಾಪಕ ಆಗ್ಬೇಕು, ಓದಿದಾಗ ಜ್ಞಾಪಕ ಆದ್ರೆ ಆಗೋದು. ಸ್ತೋತ್ರ ಬಹಳ ಎಫೆಕ್ಟಿವ್ ಆಗಿರುತ್ತೆ. ತೇ ಸನ್ನಿವಾರ್ಯತು ಪೃಥಾಮಥ ಬಿಟ್ಟೋಗಿದೆ. ಚಿನ್ನಾಯುಧ ಧ್ವಜ ಪತಾಕ ರಥಾಶ್ವಸೂತ ವರ್ಮಾಣ ಉಗ್ರ ಶರತಾಡಿತ ಭಿನ್ನ ಗಾತ್ರಾಹ ಶಸ್ತ್ರಾಂಬರಾಭರಣ ಮೂರ್ಧಜ ಮಾಲ್ಯಹೀನಾಹ ರಕ್ತಂ ಮಮಂತವರು ಧ್ರುವರಾಶು ಭೀತಾಹ. ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯ, ಓಡಿದ್ರು ಅಂತ. ಏನೇನಂದ್ರೆ ಏನಾಗಿತ್ತು ಅವ್ರ ವ್ಯವಸ್ಥೆ? ಚಿನ್ನಾಯುಧ ಧ್ವಜ ಪತಾಕ ರಥ ಅಶ್ವಸೂತ ವರ್ಮಾಣ. ಎಷ್ಟು ಪದ ಬಂದಿದೆ ಅಂದ್ರೆ, ಚಿನ್ನಾಶ್ವಾಹ, ಚಿನ್ನಾಯುಧಾ, ಚಿನ್ನಧ್ವಜಾ, ಚಿನ್ನ ಪತಾಕಾ, ಚಿನ್ನ ರಥಾ, ಚಿನ್ನಾಶ್ವಾಹ, ಚಿನ್ನ ಸೂತಾ, ಚಿನ್ನ ವರ್ಮಾಣ. ಇಷ್ಟು ಇದು ಎಲ್ಲ ಕಳ್ಕೊಂಡಿದ್ದಾರೆ. ಒಂದು ಅವ್ರ ಹತ್ರ ಇಲ್ಲ ಈಗ, ಬರೀ ಕಾಲಲ್ಲಿ ಹೋಗ್ಬೇಕು ಅಷ್ಟರ ಮಟ್ಟಿಗೆ. ಹೇಳ್ತಿದ್ದಾರೆ, ಓಡ್ತಿದ್ದಾರೆ, ಗಾಯ ಬೈ ತುಂಬ ಆದ್ರೂ ಹೇಳ್ತಾರೆ. ಈಗ ರಕ್ತಂ ಮಮಂತ, ರಕ್ತ ಕರ್ತ ಹೋಗ್ತಾ ಇದ್ದಾರೆ. ಚಿನ್ನ ಆಯುಧ ಧ್ವಜ, ಅದಕ್ಕೆ ಹೇಳಿದ್ದು ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶೆ, ಸರ್ವನಾಶ ಅಂತಾರಲ್ಲ ಅದಾಗತ್ತೆ. ಉಗ್ರ ಶರತಾಡಿತ ಭಿನ್ನ ಗಾತ್ರ, ಉಗ್ರ ಶರತಾಡಿತ, ಉಗ್ರವಾದ ಬಾಣಗಳಿಂದ ತಾಡಿತ ಹೊಡೆಯಲ್ಪಟ್ಟಂತಹ ಕಾರಣದಿಂದ ಭಿನ್ನ ಗಾತ್ರ, ಗಾತ್ರ ದೇಹ, ಮೈಯೆಲ್ಲ ಗಾಯ, ತುಂಬ ಗಾಯ. ಶಸ್ತಾಂಬರಾಭರಣ ಮೂರ್ಧಜ, ಇನ್ನೂ ಬಿಟ್ಟಿಲ್ಲ,
ಸ್ರಸ್ತಾಂಬರಾಭರಣ ಮೂರ್ಧಜ ಮಾಲ್ಯಹೀನಾಹ, ಮೈ ಮೇಲೆ ಬಟ್ಟೆ ಇಲ್ಲ, ಆ ರೀತಿ ಆಗಿದೆ ಅವರ ಅವಸ್ಥೆ. ಸ್ರಸ್ತ ಅಂಬರಾಹ, ಅಂಬರ ಅಂದ್ರೆ ವಸ್ತ್ರಗಳು, ಅವೆಲ್ಲ ಜಾರಿ ಹೋಗಿದೆ. ಆಭರಣ, ಮೈ ಮೇಲೆ ಆಭರಣಗಳು ಇಲ್ಲ. ಮೂರ್ಧಜ, ಕಿರೀಟಗಳು ಹೋಯ್ತು. ಮಾಲ್ಯ, ಒಳ್ಳೆ ಮಾಲೆಗಳು ಹೋಯ್ತು. ಮಾಲೆಗಳು ಅಂದ್ರೆ ಯಾವ್ದು? ರತ್ನಹಾರ ಹಾಕೊಂಡ್ರೆ ಎಲ್ಲ ಹೋಯ್ತು, ಅವೆಲ್ಲ ಕೂಡ ಎಲ್ಲ ಅಂದ್ರೆ ಐಶ್ವರ್ಯ ಎಲ್ಲ ಕಳ್ಕೊಂಡು. ಕಿರೀಟಾದಿಗಳು ಎಲ್ಲ ಗೋಲ್ಡನ್, ಅವೆಲ್ಲ ಎಲ್ಲ ಬಿದ್ದು ಓಡುತ್ತಾ ಇದ್ದಾರೆ, ಸರ್ವನಾಶ ಮಾಡ್ಕೊಂಡಿದ್ದ. ರಕ್ತಂ ವಮಂತ ಉರು ದುದ್ರುಬು ರಾಶುಭೀತಾಹ, ಓಡ್ತಿದ್ದಾರೆ, ಬೇಗ ಓಡ್ತಿದ್ದಾರೆ, ಭಯ. ಹಿಂದೆ ಬರ್ತಾರೆ ಅಂತ ಓಡ್ತಾರ, ಸುಮ್ಮನೆ ಓಡೋದು ಬೇರೆ ರಣರಂಗಸ್ಥದಲ್ಲಿ, ಗೊತ್ತಾಯ್ತಾ? ಹಿಂದೆ ಸಿಂಹನ ಹುಲ್ಲಿನ ವರ್ಷ ಬರ್ತಿದ್ರೆ ಓಡೋ ರೀತಿಯೇ ಬೇರೆ. ಆ ರೀತಿಯಾಗಿ ಭೀತಾಹ. ಇದು ಕೃಷ್ಣನ ಸಾಧ್ಯ ಪರಾಕ್ರಮದ ವರ್ಣನೆಗಿರೋ ಅಪೂರ್ವ ವಾಕ್ಯಗಳಿವೆಲ್ಲ. ಚಿನ್ನಾಯುಧ ಧ್ವಜ ಪತಾಕ ರಥಾಶ್ವಸೂತ ವರ್ಮಾಣ ಉಗ್ರ ಶರತಾಡಿತ ಭಿನ್ನ ಗಾತ್ರಾಹ ರಸ್ತಾಪರಾಭರಣ ಮುಧ್ವಜ ಮಾಲ್ಯಹೀನಾಹ ರಕ್ತಂ ಮಮಂತ ಉರು ದುದ್ರುವು ರಾಶು ಭೀತಾಹ. ಕೆಲವು ಬಾಹ್ಯ ಚಿನ್ನಾಯುಧಾದಿಗಳೆಲ್ಲ, ಕೆಲವು ದೇಹ, ಕೆಲವು ಮೈಮೇಲಿನ ಪದಾರ್ಥಗಳು. ಮೂರು ಭಾಗ ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ, ಒಂದೊಂದು ಸೇರಿಸಿಲ್ಲ, ಒಂದೊಂದನ್ನು ಬೇರೆ ಮಾಡಿಬಿಟ್ಟು ಎಲ್ಲ ರೀತಿ ಏಟು ಬಿದ್ದಿದೆ ಅವರಿಗೆ. ಕೊನೆಗೆ ನೋಡಿ, ರಕ್ತಂ ವಮಂತಹ, ರಕ್ತ ಕಾರ್ತಿದ್ದಾರೆ. ಎಷ್ಟು ನೋವಾಗಿರ್ಬೇಕು. ಇಷ್ಟೆಲ್ಲ ತಿಳಿದು ಹೋಗಿ ಇಷ್ಟಾರು ಬುದ್ಧಿ ಬರೋದಿಲ್ಲ ಅಂದ್ರೆ ಇನ್ನೇನು ಬೇಕು? ಇಲ್ಲ ಕಳ್ಕೊಂಡು ಇನ್ನಾರು ಸಂಧ್ಯಾನೆ ಮಾಡೋದಿಲ್ಲ, ಇನ್ನಾರು ಪೂಜೆ ಮಾಡೋದಿಲ್ಲ. ಎಷ್ಟು ಸೊಕ್ಕಿರ್ಬೇಕು, ಎಷ್ಟೋ ಜನ ಇರ್ತಾರಂತವ್ರು. ಅದು ಬಿಟ್ಟು ಬೇರೆ ಹೇಳಿ ಅಂತ ಹೇಳ್ತಾರೆ. ಮತ್ತೆ ಅದು ಬಿಟ್ಟು ಬೇರೆ ಹೇಳಿಬೇಕಾದ್ರೆ ಮಾಡ್ತೀವಿ, ಇದೆಲ್ಲ ಮಾಡೋದಿಲ್ಲ. ಏನ ಕೃಷ್ಣ ಡೇಟ್ ಅಂದ್ರೆ ಕೇಳ್ಬೇಕಾದನ್ನ ಇವತ್ತು ಹೇಳ್ತಾರೆ. ಒಂದು ಸುನಾಮಿ ಒಂದು ತೊಡೆದ್ರೆ ಒಂದು ನಿಮಿಷಕ್ಕೆ ಕೋಟಿ ಗಟ್ಟಲೆ. ಆ ರೀತಿ ವರ್ಷ ಕೊಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕು? ಬಾಂಬ್ ಹಾಕೋದು ಬೇರೆ, ನ್ಯಾಚುರಲ್ ಇದು, ಕೈಲಿ ಓಡಿಸೋಕೆ ಸಾಧ್ಯನೇ ಇಲ್ಲ. ಒಂದೇ ಹೊಡೆದಲ್ಲಿ ಒಂದು ಸುನಾಮಿಗೆ ಹಾಡಾಕ್ತಾರೆ ಅಂದರೆ ಅದು ಪ್ರಕೃತಿ. ಅದು ಪ್ರಕೃತಿಪತಿ ನಾರಾಯಣ ಪುರುಷ, ಇನ್ನೆಂತ ಏಟು ಹೊಡಿತಾನೆ. ಶೋಚ್ಯಾಂ ದಶಾಮುಪಗತೇಷು ನೃಪೇಷು ಸರ್ವೇಷು ಆತ್ತಾಯುಧೇಷು ಹರಿಣಾಯುಧಿ ವಿದ್ರವತ್ಸು ನಾನಾಯುಧಾಢ್ಯಪರಂ ರಥಮುಗ್ರ ವೀರ್ಯಂ ಆಸ್ಥಾಯ ಮಾಗಧಪತಿ ಪ್ರಸಸಾರ ರಾಮಂ. ಇದೆಲ್ಲ ಓದಿದಾಗ ನಾವು ಮಧುರಾಕ್ಕೆ ಹೋಗ್ತೇವೆ, ಯಾತ್ರೆ ಮಧುರಾಕ್ಕೆ ಹೋಗ್ತೀವಲ್ಲ, ಇಲ್ಲೆಲ್ಲ ಕೃಷ್ಣ ಹೀಗೆ ಮಾಡಿದ್ದ ಜ್ಞಾಪಕ ಮಾಡ್ಕೋಬೇಕು. ಕೃಷ್ಣ ಈ ಪರಾಕ್ರಮ ತೋರಿಸಿದ ಜಾಗ ಇದು, ಅರ್ಥ ಆಯ್ತಾ? ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಆಗಬಾರ್ದು. ಮೊದಲಾದ ಎಲ್ಲೋ ಕೆಲವು ಎಲ್ಲೋ ಹೋಗಿದ್ವಿ ಅಂತ ಹೇಳ್ತಾರೆ, ಬಂದಾಗ ಏನೋ ಗೊತ್ತಿಲ್ಲ ಅವ್ರಿಗೆ. ಎಲ್ಲೋ ಹೋಗಿದ್ವಿ, ಏನೋ ಹೇಳಿದ್ರು, ಏನೋ ಮಾಡಿದ್ವಿ. ಈ ರೀತಿ ಯಾತ್ರೆ ಮಾಡೋದಕ್ಕಿಂತ ಕೂತ್ಕೊಂಡು ಆರಾಮ ಮನೆ ಇರ್ಬೋದಾಗಿತ್ತು. ಆ ರೀತಿ ಏನು ಉಪಯೋಗ? ಅದರಿಂದ ಸರಿಯಾಗಿ ತಿಳ್ಕೊಂಡು ಹೋದಾಗ ಅಲ್ಲಿ ಏನು ಅನ್ಸೋದಿಲ್ಲ ನಮಗೆ. ಬೇಗ ಊಟ ಕರಿ ಅವೆಲ್ಲ ಆ ಕಡೆ ಗಮನನೇ ಇರೋದಿಲ್ಲ. ಎಲ್ಲಿ ಗಮನ ಇರುತ್ತೆ ಅವ್ರಿಗೀಗ? ಈ ಕಡೆ ಗಮನ ಇರುತ್ತೆ. ಎಲ್ಲೆಲ್ಲೋ ಗಮನ ಏನು ಉಪಯೋಗ? ಆದರೆ ಏನೇನು ಉಪಯೋಗ ಬರೋದಿಲ್ಲ. ಶ್ರಮ ಏವಹಿ ಕೇವಲಂ, ಬರೀ ಆಯಾಸ, ದುಡ್ಡು ಹೋಯ್ತು, ಆಸಕ್ತಿ ಶಕ್ತಿನೂ ಹೋಯ್ತು, ಏನು ಉಪಯೋಗ? ಶೋಚ್ಯಾಂ, ಅದಕ್ಕೆ ಮೊದಲೇ ಚಿಕ್ಕದಲ್ಲೇ ತಾತ್ಪರ್ಯನೇ ಓದಬೇಕು ಅಂತಾರೆ. ಎಲ್ಲ ಪರ್ಪಸ್ ಸರ್ವ್ ಆಗುತ್ತೆ, ಜ್ಞಾನ ಬರುತ್ತೆ, ತೀರ್ಥಯಾತ್ರೆ ಏನು ಮಾಡ್ತಾನೆ ಅದು ಸಾರ್ಥಕವಾಗುತ್ತೆ ಪ್ರತಿಯೊಂದು ಕೂಡ. 90 ಆದ್ಮೇಲೆ ಸ್ಕೂಲಿಗೆ ಸೇರಿಸಿ ಹೇಗಿರುತ್ತೆ, 5 ವರ್ಷ ಸ್ಕೂಲಿಗೆ ಸೇರಿಸಿ ಹೇಗಿರುತ್ತೆ, ಇಲ್ಲಿ ಸೇರಿಸಿ ಮುಂದೆ ಥ್ರೂಔಟ್ ಲೈಫಿಗೆ ಬರುತ್ತೆ. ಅಲ್ಲಿ ಏನು ಬರೋ ಚಾನ್ಸ್ ಇಲ್ಲ. ಆ ಟೈಮ್ನಲ್ಲಿ ಓದಬಾರದು, ಮೊದಲು ಓದಬೇಕು. ಶೋಚ್ಯಾಂ ಆಗತ್ತೆ ಅಂತ ಮುಂಜೆ ಬಂದ್ರೆ ಮುಂಜೆ ಅನ್ಬೇಕು, ಬರೋದೇ ಇಲ್ವಲ್ಲ. ಕ್ಯಾರಿ ಆಗದೆ ಯಾವಾಗ ಅದು ಆಗತ್ತಿಲ್ಲ ಅಂತಲ್ಲ. ಯಾರಿಗೆ? ಅವರಿಗೂ ಗೊತ್ತೇ ಇಲ್ಲ. ಅವನು ಇವತ್ತು ಗೊತ್ತಾಯ್ತು ಪಾಪ. ಅಯ್ಯೋ ಇನ್ನ ಮೊದಲನೇ ಏಕಾದಶಿ 90 ವರ್ಷ ಆಗಿದೆ, ಗೊತ್ತಾಯ್ತು, ಮುಂದೆ ಏಕಾದಶಿ ಹೋಗಿಬಿಟ್ಟಿಲ್ಲೇ ಇಲ್ಲ ಅವನು. ಅದು ಕ್ಯಾರಿ ಆಗತ್ತೆ ಮುಂದಿನ ಜನ್ಮಕ್ಕೆ. ಅದಕ್ಕೆ ಗೊತ್ತಾಗಿದ್ದು ಈಗ ಶುರು ಮಾಡಿದಾಗ, ಗೊತ್ತಾಗಿದ್ದು ಅವತ್ತು ಇವತ್ತು ಅದು ಸರಿಯಲ್ಲ. ಅದೇನದು? ಅದು ಪರ್ಪಸ್ಫುಲ್ ನೆಗ್ಲಿಜೆನ್ಸ್. ಆಗ ಮಾಡಬಾರ್ದು ಎಂದು ಕೂಡ. ಪರ್ಪಸ್ಲಿ ಮಾಡಿ ತಪ್ಪನ್ನು ಕ್ಷಮಿಸೋದು ಕಷ್ಟ. ಇಂಟೆನ್ಷನಲ್, ಅದು ಇಂಟೆನ್ಷನಲಿ ಮಾಡಬಾರ್ದು ಹಾಗೆಲ್ಲ. ಶೋಚ್ಯಾಂ, ಎಷ್ಟೋ ಜನ ಬರ್ತಾರಪ್ಪ, ಇವತ್ತು ನಮಗೆ ಗೊತ್ತಾಯ್ತು ಅಂತ ಹೇಳೋರು ಸಿಗ್ತಾರೆ, ಏನೂ ಗೊತ್ತಿರಲ್ಲ ಮದ್ದೊಂದು. ಅದು ತಪ್ಪಲ್ಲ. ಈಗಲಾರು ಮಾಡ್ತಾನಲ್ಲ ಒಳ್ಳೇದು. ಆದರೆ ಮೊದಲು ಗೊತ್ತಿದ್ದು ಈಗ ಮಾಡ್ತಾನೆ ಅಂದ್ರೆ ತಪ್ಪಾಗುತ್ತೆ. ಪಶ್ಚಾತ್ತಾಪ ಪಟ್ಟು ಅದೊಂದು ರೀತಿ ಏನೋ ಒಂದು ಪಾಯಿಂಟ್ ಸಿಗುತ್ತೆ. ಪಶ್ಚಾತ್ತಾಪ ಕೂಡ ಇಲ್ಲ, ಈಗ ಫ್ರೀ ಆಗಿದ್ದೀನಿ, ಬೇರೆ ಕೆಲಸ ಇಲ್ಲ, ಅದ್ರಲ್ಲಿ 100 ಕಾರಣಗಳು. ನಿರ್ವಾಹ ಇಲ್ಲ ಅಂತ ಬಂದೆ, ಅಲ್ಲೂ ಏನು ಪುಣ್ಯ ಬರಬೇಕು ಹೇಳಿ ಬಂದೆ, ಬರೋದಿಲ್ಲ. ಅದು ಉತ್ಸಾಹ ಈಗಲಾರು ತಪ್ಪಾಯ್ತು ಅಂತ ಬಂದೆ ಅಂದ್ರೆ ಸರಿ. ಶೋಚ್ಯಾಂ ದಶಾಂ ಉಪಗತೇಷು ನೃಪೇಷು ಸರ್ವೇಷು ಆತ್ತಾಯುಧೇಷು ಹರಿಣಾಯುಧಿ ವಿದ್ರವತ್ಸು ನಾನಾಯುಧಾಢ್ಯಪರಂ ರಥಮುಗ್ರ ವೀರ್ಯಂ ಆಸ್ಥಾಯ ಮಾಗಧಪತಿ ಪ್ರಸಸಾರ ರಾಮಂ. ಶೋಚ್ಯಾಂ ದಶಾಂ ಉಪಗತೇಷು ನೃಪೇಷು ಸರ್ವೇಷು ಆತ್ತಾಯುಧೇಷು ಹರಿಣಾ ಯುಧಿ ವಿದ್ರವತ್ಸು ನಾನಾಯುಧಾಢ್ಯಂ ಅಪರಂ ರಥಂ ಉಗ್ರವೀರ್ಯಂ ಆಸ್ಥಾಯ ಮಾಗಧಪತಿ ಪ್ರಸಸಾರ ರಾಮಂ. ಶೋಚ್ಯಾಂ ದಶಾಂ ಉಪಗತೇಶು. ಕಾಳಿದಾಸಾದಿಗಳು ತುಂಬಾ ಕಾವ್ಯಗಳು ಬರೆದಿದ್ದಾರೆ. ಯುದ್ಧವರ್ಣನೆ ರೀತಿ ಯಾರು ಮಾಡಕ್ಕೆ ಹೋಗಿಲ್ಲ, ಯಾಕೆಂದ್ರೆ
ಅದು ಬೇರೆನೇ ಇತ್ತು. ಅದು ಆಚಾರ್ಯಕ್ಕಂತ ಯಾರು ಓದೋದಿಲ್ಲ, ಗೊತ್ತಾಗಲ್ಲ ಬೇರೆ ಕಡೆಗೆ. ಏನು ಬೇಕಾದ್ರೂ ಸಿಗುತ್ತೆ ತಾತ್ಪರ್ಯದಲ್ಲಿ. ಉಪದೇಶ ಬೇಕಾ, ವರ್ಣನೆ ಬೇಕಾ, ಯುದ್ಧ ವರ್ಣನೆ ಬೇಕಾ, ಏನೇನು ಬೇಕು ಆಲ್ ಇನ್ ಒನ್. ಉಳಿದು ಒಂದೊಂದಕ್ಕೆ ಅವ್ರು ಲಿಮಿಟ್ ಮಾಡ್ಕೊಂಡ್ಬಿಟ್ರು. ಅಷ್ಟಕ್ಕೆ ಅದನ್ನೇ ಓದಿ ಚಪ್ಪಾಳೆ ಕದ್ದು ಕೂತ್ಕೊಂಡ್ಬಿಟ್ರು ಅಷ್ಟೇ. ಅವ್ರನ್ನ ಹೊಗಳೋದು ತಪ್ಪು ಅಂತ ಹೇಳೋದಿಲ್ಲ, ಇದನ್ನು ಅದಕ್ಕೆ ದೊಡ್ಡದಿದೆ ಅಂತ ಮರ್ತು ಬಿಟ್ರು. ಚಾಮುಂಡಿ ಬೆಟ್ಟ ಹತ್ತಿದ್ದಾನೆ, ಓಕೆ ಪಾಪ ಸಂತೋಷನೇ. ಆದ್ರೆ ಅದು ಹಿಮಾಲಯ ಎತ್ತರ ಇಲ್ಲ ಅಂತ ಗೊತ್ತಿರಬೇಕು. ಹಿಮಾಲಯ ಬೇರೆ, ಇದು ಬೇರೆ. ಆ ಎತ್ತರ ಇಲ್ಲದೆ ಇದೊಂದೇ ಫೈನಲ್ ಅಂತ ತಿಳ್ಕೊಂಡ್ರೆ ಇವ್ರು ತಿಳುವಳಿಕೆ ಗೋಪ ಮುಂಡೂಕ ಅಂತಾರಲ್ಲ, ಹಾಗಾಗತ್ತೆ. ಇವತ್ತು ಆಗಿರೋದು ಹಾಗೇನೆ. ಇದು ತಾತ್ಪರ್ಯ ಜನ ಓದೋದಿಲ್ಲ, ರಘುವಂಶ ಕುಮಾರ್ ಎಲ್ಲ ಓದ್ತಾರೆ. ಮತ್ತೆ ತಮಾಷೆ ಅಂದ್ರೆ ಇದು ಮೂಲ ಗ್ರಂಥ. ಇದು ಓದಿದ್ರೆ ಅವೆಲ್ಲ ಸಿಕ್ಕಾಬಟ್ಟೆ ಸುಲಭ, ಏನು ಕಷ್ಟನೇ ಆಗೋದಿಲ್ಲ. ಇದು ಓದಾಭ್ಯಾಸ ಇನ್ನೂ ಬಂದಿಲ್ಲ ಸರಿಯಾಗಿ ಅಂದ್ರೆ ಎಷ್ಟು ದುರಂತ. ಆಧಾವತು ಇದೆಲ್ಲ ದೊಡ್ಡದು ಓದಿದಾಗ ಅವೆಲ್ಲ ಸುಲಭ ಅನಿಸ್ಬಿಡುತ್ತೆ ತಕ್ಷಣವಾಗಿ. ಅದಕ್ಕೆ ದೊಡ್ಡ ಕೆರೆಯಲ್ಲಿ ಇದೆಯೋ ಸಣ್ಣ ಕೆರೆ ಇದೆಯೋ ಕಷ್ಟನ ಅಂತಾರಲ್ಲ ಹಾಗೆ. ವಾಸುದೇವನ ಗುಣ ಸಮುದ್ರದೋಡು ಈಸಬಲ್ಲವ ಭವಸಮುದ್ರ ಆಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಎಷ್ಟು ಚೆನ್ನಾಗಿದೆ. ಪರಮಾತ್ಮನ ಗುಣ ಸಮುದ್ರ ಭಾರಿ ದೊಡ್ಡದಾದ್ರಿಂದ ಪರಮಾತ್ಮನ ಗುಣ ಸಮುದ್ರ ಚಿಂತನೆ ಮಾಡಿದವನಿಗೆ ಈ ಸಂಸಾರ ಸಮುದ್ರ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವ್ದು ದೊಡ್ಡದು ಇದರಲ್ಲಿ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯಿ. ಆ ಮಾತಿನಲ್ಲಿ ಅಷ್ಟು ಮೆಸೇಜ್ ಇದೆ. ದೇವ್ರ ಗುಣಗಳನ್ನು ಚಿಂತನೆ ಮಾಡೋದ್ರಿಂದ ಯಾವ ಸಮಸ್ಯೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಸಮಸ್ಯೆ ಮಾಡಿಕೊಂಡು ದುಃಖಪಡ್ತಾರೆ ಅಷ್ಟೆ. ಇನ್ನು ಬಂದಿಲ್ಲ ಅಲ್ಲಿ ನಾವಿನ್ನು ನೋಡಿ ಬರುತ್ತೆ ಈಗ. ಶೋಚ್ಯಾಂ ದಶಾಂ ಉಪಗತೇಶು ಕೃಪೇಶು ಸರ್ವೇಶು. ಎಲ್ಲಾ ರಾಜರ ಸ್ಥಿತಿ ಏನಾಯ್ತು ಈಗ? ಶೋಚ್ಯಾಂ ಅಂದ್ರೇನು? ಅಶೋಚಾನ್ ಅನ್ನುವ ಶೋಚಸ್ತ್ವಂ. ಶೋಚನೀಯವಾದ ಸ್ಥಿತಿ ತಲುಪಿದ್ರು. ಅದು ನೋಡಿದ್ರೆ ಅಯ್ಯೋ ಪಾಪ ಅನ್ಬೇಕು. ನೋಡಿ ಈಗ ಹೋಗಿದ್ದೇನೋ ಕೃಷ್ಣನ ಅಯ್ಯೋ ಪಾಪ ಅನ್ನಿಸ್ತೀವಿ ಅಂತ ಹೋಗಿ ಇವರಾಗಿರೋದೇನು ಇವರೇ ಅಯ್ಯೋ ಪಾಪ ಅಂತ ಎಲ್ಲರೂ ಒದ್ದಾಡ್ತಿದ್ದ. ಸರ್ವೇಶು ಆತ್ತಾಯುಧೇಶು, ಒಬ್ಬನು ಉಳ್ಕೊಂಡಿಲ್ಲ ಸರಿಯಾಗಿ. ಸರ್ವೇಶು ಆತ್ತಾಯುಧೇಶು ಹರಿಣಾ ಯುಧಿ ವಿದ್ರವತ್ಸು. ಆಯುಧ ಹಿಡ್ಕೊಂಡಾಗ್ಲೇ ಸೋತ್ರವರು. ಈಗ ಓಡ ಹೋಗ್ತಿದ್ದಾರೆ. ವಿದ್ರವತ್ಸು ವಿದ್ರವತ್ಸು ಪ್ರದ್ರವತ್ಸು ವಿದ್ರವತ್ಸು. ನಾನಾಯುಧಾಢ್ಯಂ ಅಪರಂ ರಥಂ ಉಗ್ರ ವೀರ್ಯಂ. ಜರಾಸಂಧ ಇನ್ನೊಂದು ರಥ ಹತ್ತಿದ. ಇವ್ ನಾಯಕ ತಾನು, ಇವನೇ ಓಡಾಗಿಲ್ಲ ಫಸ್ಟ್ಗೆ. ನಾನಾಯುಧಾಢ್ಯಂ ಅಪರಂ ರಥಂ ಉಗ್ರ ವೀರ್ಯಂ. ಅನೇಕ ಆಯುಧಗಳಿಂದ ತುಂಬಿದ. ನಾವು ಅಂತೀವಲ್ಲ ಈಗ ಮಿಲಿಟರಿ ವೆಹಿಕಲ್ ಅಂತ ಹೇಳಿದ್ರೆ ಫುಲ್ಲಿ ಆರಂಭಳಿರುತ್ತೆ. ಅದಲ್ಲ, ಬೇಕಾದ ಆಯುಧಗಳು ಸಿಗುತ್ತೆ. ಯುದ್ಧಕ್ಕೆ ಬರೋರೆಲ್ಲ ಯುದ್ಧಕ್ಕೆ ಹೋಗೋ ರಥಗಳು ಬೇರೆ, ಪ್ರಯಾಣದ ರಥಗಳು ಬೇರೆ, ಮೆರವಣಿಗೆ ರಥಗಳು ಬೇರೆ. ಎಲ್ಲ ರಥಗಳಲ್ಲಿ ವೆರೈಟಿಗಳಿದೆ. ಯುದ್ಧದ ರಥದಲ್ಲಿ ಈ ರೀತಿ ಹೋಗೋದಿಲ್ಲ. ಯುದ್ಧ ರಥ ಆಗಿರ್ಬೇಕು, ಫಸ್ಟು ಯೂನಿಟ್ ಆಗಿರಬೇಕು, ಫರ್ಮ್ ಆಗಿರ್ಬೇಕು, ಜೊತೆಗೆ ಆಯುಧಗಳು ತುಂಬಿರಬೇಕು, ಬೇಕಾದ ಆಯುಧ ರೆಡಿ ಇರಬೇಕು. ಅದೆಲ್ಲ ಕೂಡ ಅದು ಯುದ್ಧದ ರಥಗಳು. ಪ್ರಯಾಣದ ರಥದಲ್ಲಿ ವೇಗ ಬಹಳ ಮುಖ್ಯ. ವೇಗ ಮುಖ್ಯ, ಅದು ಕವರ್ ಮಾಡಿ. ಇಲ್ಲಿ ವೇಗ ಮುಖ್ಯ ಅಲ್ಲ, ಸ್ಟ್ರೆಂತ್ ಮುಖ್ಯ. ಇದರಲ್ಲಿ ಮೆರವಣಿಗೆದಲ್ಲಿ ಬುದ್ಧಕ್ಕೆ ಹೋಗ್ಲೇಬಾರದು. ಮೆರವಣಿಗೆ ಕುದುರೆ ಎತ್ತಿರುತ್ತೆ, ಅದು ಯಾವಾಗ ಬೆಳಗ್ಗೆ ಹೋಗುತ್ತೆ. ಅದಕ್ಕೆ ಹೋಗಿ ಹೋಗಿ ಏನಾಗಿರುತ್ತೆ, ಅದು ಬೆಳಗ್ಗೆ ಹೋಗಿ ಅಭ್ಯಾಸ ಆ ಥರ ಆಗಿರುತ್ತೆ. ಇಲ್ಲಿ ಓಡಿ ಹೋಗ್ಬಿಟ್ರೆ ಮೆರವಣಿಗೆ ಮುದ ಹೋಗ್ಬಿಡ್ತು. ಒಂದು ರೌಂಡ್ ಫಾಸ್ಟ್ ಆಗಿಬಿಟ್ಟು ಕಾರಲ್ಲಿ ಜನ ಬರೋ ಹೋಗಿ ಅದ್ರ ಜ್ಞಾನ ಹೋದಷ್ಟು ಖುಷಿ ಅವರಿಗೆ. ಶೋಚ್ಯ ಅದರಲ್ಲೂ ಮಧ್ಯೆ ಮಧ್ಯೆ ನಿಲ್ತಾರೆ, ಮತ್ತೆ ಹೋಗೋದಷ್ಟು ಮತ್ತೆ ಸ್ಟಾಪ್ಗಳು. ಇದು ಮೆರವಣಿಗೆ. ಅದೇ ಹಾಗೋದ್ರೆ ಮೆರವಣಿಗೆ ಅಂತ ಕರೆಯೋದು. ಇದು ಓಡ್ತಿದ್ದಾರೆ ಪಾಪ ಎಲ್ಲ ಕಳ್ಕೊಂಡು. ನಾನಾಯುಧಾಢ್ಯಂ ಅಪರಂ ರಥಂ ಉಗ್ರವೀರ್ಯಂ ಆಸ್ಥಾಯ. ಉಗ್ರವೀರ್ಯಂ ಶಬ್ದಕ್ಕೆ ಎರಡು ಅರ್ಥ. ಭಯಾನಕವಾದ ಶಕ್ತಿ ಇತ್ತು ಒಂದು ಅರ್ಥ. ಉಗ್ರ ಅದು ರುದ್ರದೇವರ ಹೆಸರಿದೆ. ಸೊ ಅವರ ಅನುಗ್ರಹ ಪಡೆದಿತ್ತು. ಇವರೆಲ್ಲ ಅವರ ಬರಬಲ್ಲವರಲ್ಲ, ಇಂಡೈರೆಕ್ಟ್ಲಿ ಅದ್ರ ಮೇಲೆ ಎಫೆಕ್ಟ್ ಇತ್ತು ಅವರು. ಮಾಗಧಪತಿ ವಸಸಾರ ರಾಮ. ಇಷ್ಟೆಲ್ಲ ಮಾಡಿದ ಜರಾಸಂಧ ನಮಗನಿಸ್ತು, ಇಷ್ಟೆಲ್ಲ ಮಾಡಿ ಮತ್ತೆ ಕೃಷ್ಣನ ಮೇಲೆ ಹೋಗ್ತಾನಲ್ಲ, ಇವ್ರಿಗೆ ಇದಾಗಿಲ್ಲ ಅಂದ್ರೆ ಇಲ್ಲ ಬಲರಾಮ ಮೇಲೆ ಹೋಗ್ತಾರೆ. ಯಾರು ಹೋಗೋದಿಲ್ಲ, ಕೃಷ್ಣನ ಮೇಲೆ ಹೋಗೋದಿಲ್ಲ. ಈಗ ಅಂತ ಹೇಳ್ತಿದ್ದಾರೆ, ಮತ್ತೆ ಬಿಟ್ಟುಬಿಟ್ಟು ಬಲರಾಮನ ಮೇಲೆ ಹೊರಟಾಯಿ. ಯಾರಿಗೆ ಎಲ್ಲಿ ಒಟ್ಟು ಒಟ್ಟು ಇರ್ತಾ 23 ಸತಿ ನಡೆಯುತ್ತೆ. 23 ಸತ್ತ ಅಲ್ಲ, 18 ಸಲ ನಡೆಯುತ್ತೆ. ಪ್ರತಿ ಸತ್ಯನೂ 23 ಅಷ್ಟೋಣಿ ಹೋಗ್ತಾರೆ. 18 ಸಲ ಹೋಗಿದ್ದು 23 ಅಕ್ಷೋಣಿ ಪ್ರತಿ ಸಲ. 18 × 23 ಅಕ್ಷೋಣಿ. ಒಂದು ಪಾಪ ಬೇರೆ ಬಂತವನಿಗೆ, ಕೊಲಿಸಿದ ಪಾಪ. ದುರ್ಯೋಧನನಿಗೆ 11 ಅಕ್ಷೋಣಿ ಕೊಲಿಸಿದ, 18 ಅಕ್ಷೋಣಿ ಕೊಲಿಸಿದ ಪಾಪ ಬಂತು. ಯಾರೇ ಸತ್ರು ಇವನ್ ತಾನೇ ಜವಾಬ್ದಾರಿ. ಅದಕ್ಕೆ 18 ಅಕ್ಷೋಣಿ ಕೊಲಿಸಿದ ಪಾಪ ಬಂತು ಇವನಿಗೆ. ಆದ್ರೆ ಅಲ್ಲಿ ಕ್ವಾಲಿಟಿ ಇನ್ನೂ ಜಾಸ್ತಿ ಇತ್ತು. ಭೀಷ್ಮದ್ರೋಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ. ಆ ದುರ್ಯೋಧನ ಹೆಚ್ಚು ಪಾಪ ಬಂತು. ಕ್ವಾಂಟಿಟಿ ವೈಸ್ ಕಡಿಮೆ ಆದ್ರೂ ಕೂಡ ಕ್ವಾಲಿಟಿ ಜಾಸ್ತಿ ಆಗಿದ್ದರಿಂದ ಪಾಪ ಜಾಸ್ತಿ ಬಂತು ಅವ್ರಿಗೆ. ಯೋಚ್ಯಾಂ ದಶಾಮುಪಗತೇಷು ನೃಪೇಷು ಸರ್ವೇಷು ಆತ್ತಾಯುಧೇಷು ಹರಿಣಾ ಯುಧಿ ವಿದ್ರವತ್ಸು ನಾನಾಯುಧಾಢ್ಯಪರಂ ರಥಮುಗ್ರ ವೀರ್ಯಂ ಆಸ್ಥಾಯ ಮಾಗಧ ಪತಿ ಪ್ರಸಸಾರ ರಾಮಂ. ಸ್ವಲ್ಪ ಅವರ ಇವರ ಮ್ಯಾನೇಜ್ ಮಾಡ್ಬೋದು ಅಂತ ತಿಳ್ಕೊಂಡು ಸ್ವಲ್ಪ ಜೋರಾಗೆ ಹೋದ ಅವ್ರ ಮೇಲೆ.
ಆಧಾವತೋಸ್ಯ ಮುಸಲೇನ ರಥಂ ಬಭಂಜ ರಾಮೋ ಗದಾ ಬುರುತರೋರಸಿ ಸೋಪಿತಸ್ಯ ಚಿಕ್ಷೇಪತಂಚ ಮುಸಲೇನ ತತಾಡ ರಾಮಃ ತಾವುತ್ತಮೋ ಬಲವತಾಂ ಪ್ರಯುಧಾತ ಉಗ್ರಂ. ಆಧಾವತೋ ಅಸ್ಯ ಮುಸಲೇನ ರಥಂ ಬಭಂಜ ರಾಮಃ ಗದಾಂ ಉರುತರೋರಸಿ ಸಹ ಅಪಿ ತಸ್ಯ ಚಿಕ್ಷೇಪ ತಂ ಚ ಮುಸಲೇನ ತತಾಡ ರಾಮಃ ತೌ ಉತ್ತಮೌ ಬಲವತಾಂ ಯುಧಾತೆ ಉಗ್ರಂ. ಆಧಾವತಃ ಅಸ್ಯ ಅವನು ಬರ್ತಾ ಇದ್ದು ನೋಡಿದ್ರು ಬಲರಾಮದೇವರು. ಮುಸಲೇನ ರಥಂ ಭಭಂಜ ತಮ್ಮ ವನಿಕೆಯಿಂದ ಹೊಡೆದ್ರು, ಅವನ ರಥ ಪುಡಿ ಆಯ್ತು. ಯಾರ್ದು? ಜರಾಸಂಧ. ರಾಮಃ ಗದಾ ಮೃತರೋರಸಿ ಸೋಪಿತಸ್ಯ ಗದಾ ತಗೊಂಡು ಅವ್ನು ವಿಶಾಲವಾದ ಎದೆ ಮೇಲೆ ಹೊಡೆದ್ರು. ಚಿಕ್ಷೇಪ ತಂಚ ಮುಸಲೇನ ತತಾಡ ಅದನ್ನು ಮುಸಲಿನ ಹೊಡೆದಾಕಿದ್ರು. ರಥ ಹೋಯ್ತು ಅಂತೇಳಿ ಗದೆ ಎಸ್ತ, ಗದೆನೂ ಪುಡಿ ಪೀಸ್ ಮಾಡಿ ಹಾಕಿದ್ರು. ತಾವುತ್ತಮೋ ಬಲವತಾಂ ಯುಧಾತೆ ಈ ರೀತಿಯಲ್ಲಿ ಇಬ್ಬರು ಕೂಡ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ. ತೌ ಚಕ್ರತುಹು ಪುರು ನಿಯುದ್ಧಮಪಿ ಸ್ವತತ್ರ ಸಂಚೂರ್ಣ್ಯ ಸರ್ವಗಿರಿ ವೃಕ್ಷ ಶಿಲಾ ಸಮೂಹಾನ್ ದೀರ್ಘಂ ನಿಯುದ್ಧಮಭವತ್ ಸಮವೇತಯೇಸ್ತು ವಜ್ರಾದೃಢಂಗತಮಯೋ ಬಲಿನೋರ್ನಿತಾಂತಂ. ತೌ ಚಕ್ರತುಹು ಪುರು ನಿಯುದ್ಧಮಪಿ ಸ್ಮ ತತ್ರ ಅವರಿಬ್ಬರು ಕೂಡ ದೊಡ್ಡ ಯುದ್ಧವನ್ನು, ನಿಯುದ್ಧ ಅಂದ್ರೇನು? ದ್ವಂದ್ವ ಯುದ್ಧ. ಬರೀ ಯುದ್ಧ ಬೇರೆ, ನಿಯುದ್ಧ ಬೇರೆ. ಯುದ್ಧೇ ನಿಯುದ್ಧೆ ಅಂತ ಮುಂದೆ ಹೇಳ್ತಾರೆ. ದ್ವಂದ್ವ ಯುದ್ಧ, ಇವರಿಬ್ಬರೇ ಯುದ್ಧ ಮಾಡ್ತಿದ್ದಾರೆ, ಆದ್ದರಿಂದ ಯುದ್ಧ. ಅವರಿಬ್ಬರು ದೊಡ್ಡ ದ್ವಂದ್ವ ಯುದ್ಧವನ್ನು ಮಾಡಿದರು. ಆ ಯುದ್ಧ ಮಾಡೋ ಗಲಾಟೆಗೆ ಏನೇನಾಗ್ತಾ ಇತ್ತು? ಸುತ್ತಮುತ್ತಿದ್ದ ವಾತಾವರಣದಲ್ಲಿ ಸರ್ವ ಗಿರಿ ವೃಕ್ಷ ಶಿಲಾ ಸಮೂಹಾನ್, ಅಲ್ಲಿದ್ದ ಸುತ್ತಮುತ್ತೆಲ್ಲ ಪರಿಸರ ಹಾಳೆ ಹೋಗ್ತಾ ಇತ್ತು. ಗೊತ್ತಾಯ್ತು? ಬೆಟ್ಟಗಳು ಅವು ಇವು ಎಲ್ಲ ವೃಕ್ಷಗಳೆಲ್ಲ ನಾಶವಾಗ್ತಾ ಇತ್ತು. ಸೋಪಿತಸ್ಯ ಇವರ ಘರ್ಷಣೆಯಿಂದ ಸುತ್ತ ಆಫ್ಟರ್ ಎಫೆಕ್ಟ್ ಬರುತ್ತಲ್ಲ, ಆಕ್ಸಿಡೆಂಟ್ ಆಗಿ ಹೊಡೆದ ಸುತ್ತಮುತ್ತೆಲ್ಲ ಆಘಾತ ಆಗತ್ತಲ್ಲ, ಆ ರೀತಿ ಆಯ್ತು. ಚಿಕ್ಷೇಪತಂಚ ದೀರ್ಘಂ ನಿಯುದ್ಧಂ, ಅದು ಸ್ವಲ್ಪ ಹೊತ್ತಾಗ್ಲಿಲ್ಲ, ಬಹಳ ಹೊತ್ತು ನಡೀತಾ ಅದು. ಒಂದು ನೋಡಿ, ಕೃಷ್ಣ ಏನ್ ಮಾಡಿದ್ದ? ಕ್ಷಣದಲ್ಲಿ ಹೊಡೆದೋಡಿಸಿದ್ದ. ಬಲರಾಮ್ಗೆ ಅಟ್ ಮಾಡಕ್ ಆಗ್ತಾ ಇಲ್ಲ. ಯಾತಕ್ಕೆ? ಬ್ರಹ್ಮದೇವರ ಇದೆ, ಅವನಿಗೆ ರುದ್ರದೇವರ ಇದೆ, ಅಷ್ಟು ಸುಲಭ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಅದ್ರ ತುಂಬಾ ಟೈಮ್ ತಗೋತಾ ಇದ್ದಾರೆ. ಇದೆಲ್ಲ ಕಂಪೇರ್ ಮಾಡ್ಬೇಕಂದ್ರ ಕೃಷ್ಣ ಒಂದೇ ಸರ್ತಿ ಅಷ್ಟು ಜನ ಒಟ್ಟಿಗೆ ಹೊಡೆದಿದ್ದು ಹೇಗಿದೆ, ಇವ್ರು ಒಬ್ಬನ ಹೊಡಿಲಿಕ್ಕೆ ತುಂಬಾ ಹೊತ್ತು ತಗೋತಿದ್ದಾರೆ ಅಂದ್ರೆ ತಾರತಮ್ಯ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲ ಒಂದೇ ರೀತಿ ಹೇಳಿದ್ರೆ ತಾರತಮ್ಯನೇ ಬರೋದಿಲ್ಲ. ಅದಕ್ಕೂ ಆಚಾರ ಬರೀತಿರೋದು ಅದನ್ನ. ಸುಮ್ಮನೆ ಸೋತ ಅಂತ ಬರಿಬಾರ್ದೆ. ಇಲ್ಲ, ಯಾವ ರೀತಿ ಸೋತಿದ್ದಾರೆ ನೋಡ್ಬೇಕು. ಗೆಲುವಿನಲ್ಲಿ ವ್ಯತ್ಯಾಸ ಇದೆ, ಸೋಲಿನಲ್ಲೂ ವ್ಯತ್ಯಾಸ ಇದೆ. ಅಂದಮೇಲೆ ತಾರತಮ್ಯ ಉಳಿಯುತ್ತೆ. ಅದ್ ಬಿಟ್ಟು ಸುಮ್ಮನೆ ಮೆಕ್ಯಾನಿಕಲಿ ಕೇಳ್ತಿದ್ರೆ ಅದು ಶಾಸ್ತ್ರ ಅಲ್ಲ. ತಾರತಮ್ಯ ಪರಿಜ್ಞಾನೇ ಮಹಾ ತಾತ್ಪರ್ಯ ಮಿಷ್ಯತೆ. ಇದನ್ನ ಆಚಾರ್ಯ ಮತ್ತೆ ಮತ್ತೆ ಹೇಳ್ತೀವಿ. ಯಾವುದೇ ಪ್ರಸಂಗ ಬಂದಾಗಲೂ ತಾರತಮ್ಯವನ್ನು ಯೋಚನೆ ಮಾಡಿ ಅಂತ ಹೇಳ್ತಾರೆ. ವಾದ ಕಥೆ ಆಗ್ಬೋದು, ಈ ಕಥೆ ಎಲ್ಲದರಲ್ಲೂ ಕೂಡ ಒಂದು ಕ್ರೈಟೀರಿಯಾ ಇಟ್ಕೊಂಡಿರ್ಬೇಕಂತ. ತಾರತಮ್ಯ ಜ್ಞಾಪಕವಾದದ್ದು. ಆ ಯಾವ್ದು ಯಾವ್ದು ಯಾವ ತಾರತಮ್ಯ? ಅದೇ ತಾರತಮ್ಯ ಯಾವಾಗಲೂ ತಿಳ್ಕೊಂಡಿರ್ಬೇಕು. ಪ್ರತಿ ಪ್ರಸಂಗದ ತಾರತಮ್ಯ ಅರ್ಥ ಮಾಡ್ಕೊತಾ ಇರ್ಬೇಕು. ಪೂಜೆ ಮಾಡ್ತಿರ್ಬೇಕಾದ್ರೆ ತಾರತಮ್ಯ, ಪ್ರತಿಯೊಂದು ತಾರತಮ್ಯ ಇರ್ಬೇಕು. ಆ ತಾರತಮ್ಯ ಮಾಡಬಾರ್ದು, ಇರೋ ತಾರತಮ್ಯ ತಿಳ್ಕೋಬೇಕಂತ. ತಾರತಮ್ಯ ಮಾಡೋದು ಅಫೆನ್ಸ್, ಅದು ದೊಡ್ಡ ದೋಷ. ತಾರತಮ್ಯ ಇರೋದನ್ನ ತಿಳ್ಕೊಂಡ್ರೆ ಅದು ತಪ್ಪಲ್ಲ, ಕರ್ತವ್ಯ. ದೀರ್ಘಂ ನಿಯುದ್ಧಮವತ್ ಸಮಮೇವ ಬ್ರಹ್ಮವೇತಯೋಸ್ತು ವಜ್ರಾ ದೃಢ ಅಂಗ ತಮಯೋಹೋ ಬಲಿನೋರ್ ನಿತಾಂತಂ. ಯಾತಕ್ಕೆ ಹೀಗಾಯ್ತು ಅಂದ್ರೆ, ನಿತಾಂತಂ ಬಹಳವಾಗಿ, ವಜ್ರಾತ್ ದೃಢಾಂಗ ತಮಯೋಹೋ ಬಲಿನೋಹೋ, ಅವರ ದೇಹ ವಜ್ರಕ್ಕಿಂತ ಗಟ್ಟಿಯಾಗಿತ್ತು. ವಜ್ರಾತ್ ದೃಢತಮ, ಆದ್ರಿಂದಾನೇ ಹೇಗಾಗ್ತಾ ಇದೆ. ಸ್ವಲ್ಪ ಅಲ್ಲ, ನಿತಾಂತ ಭಾರಿ ಗಟ್ಟಿ. ಅವ್ರ ಬಾಡಿ ಇರೋದೇ, ದೇವತೆಗಳ ಬಾಡಿ ಹೇಗಿರುತ್ತೆ. ಇವತ್ತು ಬಂಗಾರದ ಸ್ಟೈಲೇ ಬೇರೆ, ಕಬ್ಬಿಣದ ರೀತಿಯೇ ಬೇರೆ. ಅದು ಲೋಹಗಳಿಗೆ ಹೇಗೆ ನ್ಯಾಚುರಲ್ ಅಂತ ಕರಿತೇವೋ, ದೇವತೆಗಳು ಅವತಾರ ಮಾಡಿದಾಗಲೂ ಕೂಡ ತಾರತಮ್ಯ ಕ್ರಮದಲ್ಲೇ ಅವ್ರ ದೇಹಗಳಿರುತ್ತೆ. ಆ ರೀತಿಯಾಗಿದೆ. ಇವ್ರು ವರಬಲದಿಂದ ಆಗಿದೆ, ಇವರು ನ್ಯಾಚುರಲಿ ಆಗಿದ್ದಾರೆ. ಇಷ್ಟೇ. ಒಳಗೆ ಇನ್ನೊಂದು ಕಾರಣ ಇದೆ. ಏನಿದೆ? ಶುಕ್ಲಕೇಶ ಆವೇಶ ಬೇರೆ ಇದೆ. ಅದರಿಂದ ದೃಢಾಂಗ ತಮಯೋ ಶ್ರುತ್ವಾಥ. ಸೂಪರ್ಲೇಟಿವ್ ಯಾತಕ್ಕೆ ಹೇಳಿದ್ರು ಅಂತ ಕೇಳಿದರೆ, ಅಲ್ಲಿಂದ ಬಿಡದ ಎಲ್ಲರಿಗಿಂತೂ ಏನಾಗಿದ್ದರು? ಕೃಷ್ಣನ್ ಬಿಟ್ಟ ಮೇಲೆ ಅತ್ಯಂತ ದೃಢ ಯಾರು? ಬಲರಾಮ ದೇವರೇ. ಆ ಕಡೆ ಜರಾಸಂಧ ಎಲ್ಲರಿಗಿಂತ ಶ್ರೇಷ್ಠ. ಸೊ ಇಬ್ಬರಿಗೆ ಏನಾಗಿದೆ ಈಗ ಅಂತ ಫೈಟ್ ನಡೀತಾ ಇದೆ. ಯಾರಿಗೆ? ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಅವ್ರು ಟ್ರೈ ಮಾಡ್ತಾ ಇರ್ತಾರೆ, ಆಗ್ತಾ ಇಲ್ಲ ಅಷ್ಟೇನೆ. ಅವ್ರು ಸರ್ವಜ್ಞರಲ್ಲ. ಶ್ರುತ್ವಾಥ ಶಂಕರಬಮಂ ಭುಜಲೋಚನಸ್ಯ ವಿದ್ರಾವಿತಾರಪಿ ನೃಪಾರಭಿವೀಕ್ಷ್ಯ ರಾಮಃ
ಯುದ್ಧಂತಮೀಕ್ಷ ಚ ರಿಪುಂ ಬುರುದೇ ಬಲೇನ ತ್ಯಕ್ತ್ವಾ ರಿಪುಂ ಮುಸಲಮಾತದ ಅಶ್ವಮೋಘಂ ತೇನಾಹತ ಸ್ಥಿರಸ್ಯ ಸಮ್ಮೋಹೇತಿ ವೀರಂ ಬಾರ್ಹದ್ರಥೋ ಜಗೃಹ ಏನ ಮಥೋ ಹಲೀಸಃ ತತ್ರೈಕಲವ್ಯಭುತ ಕೃಷ್ಣಶರೈ ಪ್ರಳಯನ್ನಸ್ತ್ರಾಣಿ ರಾಮಸರಸಿ ಪ್ರಮಮೋಚ ಶೀಘ್ರಂ. ಇನ್ನೂ ಇದೆ ಅದರಲ್ಲಿ ಶುತ್ವಾಸ್ಯ ಶಂಖರವಂ ಅವು ಆ ಶ್ಲೋಕ ನಿಲ್ಲಿಸೋಣ. ಶುತ್ವಾಥ ಶಂಖರವಂ ಅಂಬುಜ ಲೋಚನಸ್ಯ. ಅಷ್ಟೊತ್ತು ಕೃಷ್ಣದ ಪಾಂಚಜನ್ಯದ ಘೋಷ ಕೇಳಿಸಿ ಬಲರಾಮ ದೇವರಿಗೆ ನೋಡ್ತಾ ಇದೆ, ಎಲ್ಲ ಓಡೋಗ್ತಿದ್ದಾರೆ. ಈ ಸೀನ್ ನೋಡಿದ್ರು ಅವರು, ಓಹೋ ನಾನು ಭಾಳ ಲೇಟ್ ಮಾಡ್ತಿದ್ದೇನೆ, ಕೃಷ್ಣ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಆಗ್ಲೇನೆ, ಅದಕ್ಕೆ ಬೇಗ ನಾನು ಮುಗಿಸ್ಬೇಕು ಅಂತ ಸ್ಫೂರ್ತಿ ಬಂತು ಅವರಿಗೆ. ವಿದ್ರಾವಿತಾನಪಿ ನೃಪಾನಭಿಭೀಕ್ಷ ರಾಮ. ಊಟದಲ್ಲಿ ಹಾಗೆ ಮಾಡ್ತಾರೆ ನಾವು, ಅಲ್ಲಿ ಮಜ್ಜಿಗೆ ಬಂದ್ಬಿಟ್ಟಿದ್ದಾರೆ ಅವರು, ನಾವು ಇನ್ನು ಇದರಲ್ಲೇ ಇದ್ದೇವೆ ಅಂತ ಹೇಳಿದ್ರೆ ಮಾಡ್ತಾರೆ, ಟಕ 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 ಬುದ್ಧಿ ಹೋಗ್ತಾರೆ. ಇದು ಈ ಸ್ಥಿತಿ ಬಂದಿದೆ. ರೂಪಾನ್ ಅಖಿಲನ್ ಅಖಿಲ ರೂಪನ್ ರೂಪ ತಾನ್ ಅಭಿವೀಕ್ಷ ರಾಮ ಯುದ್ಧಂತ ಅಭಿವೀಕ್ಷ ರಿಪುಂ. ನಾನು ಒಬ್ಬರು ಸೋಸ್ಲಕ್ಕೆ ಇಷ್ಟು ಟೈಮ್ ತಗೋತಾ ಇದ್ದೇನೆ, ಕೃಷ್ಣಗೆ ಎಲ್ಲರೂ ಸೋಸಿ ಓಡಿಸ್ತಾ ಇದ್ದಾನೆ ಆಗ್ಲೇನೆ, ನಾನು ಭಾರಿ ತಡ ಮಾಡಿದಾಗಾಯ್ತು ಅಂದ್ಕೊಂಡ್ಬಿಟ್ಟು ಬೌರುಧೇ ಬಲೇನ, ಸ್ವಲ್ಪ ಎಲ್ಲ ಶಕ್ತಿ ಜಾಸ್ತಿ ಮಾಡ್ಕೊಂಡು ಬೌರುಧೇ ಬಲೇನ ತ್ಯಕ್ತ್ವಾ ರಿಪುಂ. ಅವ್ನು ಹಿಡ್ಕೊಂಡಿದ್ರಲ್ಲ ದೂರ ಎಸ್ತರ ಕಡೆ ದ್ವಂದ್ವ ಇದ್ದ ಕುಸ್ತಿ ಮಾಡ್ತಿದ್ರು. ಎಸ್ತ್ರಿ ಕುಸ್ತಿ ದ್ವಂದ್ವ ಯುದ್ಧ ಎರಡು ವಿಧ. ಡೈರೆಕ್ಟ್ ಕುಸ್ತಿ ಮಾಡೋದು ದ್ವಂದ್ವ ಯುದ್ಧ, ರಥಕ್ಕೆ ಯುದ್ಧ ಮಾಡಿದ್ರು ದ್ವಂದ್ವ ಇದ್ದಾರೆ. ದ್ವೈರಥ ಯುದ್ಧ ಅಂತ ಕರೆ. ದ್ವೈರಥ ಯುದ್ಧ ಅಂದ್ರೇನು, ಇಬ್ಬರೇ ಯುದ್ಧ ಮಾಡೋದ್ರೆ ಕೂತ್ಕೊಂಡು. ಈ ದ್ವಂದ್ವ ಯುದ್ಧ ತೀರ ಹತ್ರ ಬಂದ್ರೆ ಮಲ್ಲ ಯುದ್ಧ. ಅವನು ದೂರ ತಳ್ಳಿದ್ರು, ತಳ್ಳಿಬಿಟ್ಟು ಮುಸಲಾಮಾದತೆ ಹೊಡೆದು ಬಿಡ್ಬೇಕಿನ್ನಂತೆ, ಫಿನಿಶ್ ಮಾಡಬೇಕು ಅಂತ ಎತ್ಕೊಂಡ್ರು ಮೇಲಕ್ಕೆ. ಆಶು ಅಮೋಘಂ ಅಲ್ಲಿಗಿರ್ಲಿ. ಇದು ಇದ್ರ ಬಲರಾಮ ದೇವರ ವಿಜಯ ಆದ್ದರಿಂದ ಅಲ್ಲಿಗಿರ್ಬೇಕು. ಏನು ಹಾ ಹೌದು 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 ಗೊತ್ತಿಲ್ಲ, ಅದೇ ಹೇಳ್ತಾರೆ. ಕಳ್ಳನಿಗೆ ಗೊತ್ತಿತ್ತು, ಅವ್ರಿಗೆ ಕಳ್ಳನಿಗೆ ಗೊತ್ತಿಲ್ಲ ಸಮಸ್ಯೆ, ನಿಮಗೆ ಗೊತ್ತಿಲ್ಲ ಹೇಳ್ತಾರ. ಕಳ್ಳನಿಗೆ ಗೊತ್ತಿಲ್ಲ ಆಕ್ಸಿಡೆಂಟ್, ಅವನೇನು ತಿಳ್ಕೊಂಡು ಅವ್ನು ತಿಳ್ಕೊಂಡ ಅಯ್ಯೋ ಗೊತ್ತಿದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಏನಾಗಿಲ್ಲ. ಉದಾಹರಣೆಗೆ ಏನಾಗಿದೆ ಗೊತ್ತಾ, ಒಬ್ಬ ಕಳ್ಳ ಓಡ್ತಾ ಇದ್ದಾನೆ, ಹಿಂದೆ ಬಡ್ಸ್ಕೊಂಡ್ಬರ್ತಾ ಇದ್ದಾನೆ, ಗೊತ್ತಾಯ್ತಾ, ಓಡ್ತಾ ಇದ್ದಾನೆ, ಒಂದು ಕೈ ಟರ್ನ್ ಮಾಡ್ಕೊಂಡ, ತಪ್ಪಿಸ್ಕೊಂಡು ಟರ್ನ್ ಮಾಡ್ಕೊಂಡ, ಕಳ್ಳ ವಾಪಸ್ ಹೋಗ್ಬಿಟ್ಟ. ಯಾತಕ್ಕೆ ಅಂದ್ರೆ ಪೊಲೀಸ್ ಸ್ಟೇಷನ್ ಇರೋ ಜಾಗ ಅದು, ಓಡೋನಿಗೆ ಗೊತ್ತಿಲ್ಲ ಅದು. ಅರ್ಥ ಆಗ್ತದೆ ನಿಮಗೆ? ಇವನೇನು ತಿಳ್ಕೊಂಡ, ಪೊಲೀಸ್ ಸ್ಟೇಷನ್ ಓಡ್ತಾ ಇವ್ರು ತಿಳ್ಕೊಂಡಿದ್ದು ಹಾಗೆ, ಅವನು ತಿಳ್ಕೊಂಡು ಎಸ್ಕೇಪ್ ಆಗ್ಲಿಕ್ಕೆ ಅಷ್ಟೇ. ಕರ್ಣಂದು ಹಾಗಾಯ್ತು. ಕರ್ಣನಿಗೆ ವಿಷಯ ಗೊತ್ತಿಲ್ಲ, ಹೊಡೆದ ಬೈ ಚಾನ್ಸ್ ಅಲ್ಲೇ ಕರೆಕ್ಟಾಗಿ ಬಿತ್ತು, ಅಲ್ಲಿಗೆ ಬೀಳಕ್ಕೆ ಆಗ ಆಶ್ಚರ್ಯ. ಅದಕ್ಕೆ ಗೊತ್ತ ಆ ರೀತಿ ಅಲ್ಲಿ ಬೀಳಕ್ಕೆ ಕಾರಣ ಪರಿಸರದ ವರ. ಪರಿಸರದ ವರದಿಂದಾಗಿ ಕರೆಕ್ಟ್ ಸ್ಪಾಟ್ಗೆ ಏಟ್ ಬಿತ್ತು. ಕರೆಕ್ಟ್ ಸ್ಪಾಟ್ ಇದು ಗೊತ್ತಿಲ್ಲ ಅದು ಕಳ್ಳನಿಗೆ, ಆದ್ದರಿಂದ ಇಬ್ಬರಿಗೂ ಗೊತ್ತಿಲ್ಲ, ಬಲರಾಮ ದೇವರಿಗೂ ಗೊತ್ತಿಲ್ಲ, ಕಳ್ಳನಿಗೂ ಗೊತ್ತಿಲ್ಲ. ಅಲ್ಲಿಗೆ ನಾಳೆ ದಿವಸ ಅದ್ರ ಭಾಗ. ಹೌದು 18 ಸಲ ಅಲ್ಲಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಹೌದು